ಓಂ ಶಾಂತಿ. ಓಂ ಶಾಂತಿ. ಶುಭೋದಯಂ. ಶುಭೋದಯ. ಶುಭೋದಯಂ. ಇವತ್ತು ಬಾಬ್ದಾದಾರವರು ನಮಗೆ ಭಿನ್ನರು ಮತ್ತು ಪ್ರಿಯರು ಆಗುವಂತಹ ವಿಷಯದ ಬಗ್ಗೆ ವಿಚಾರ ಸಾಗರ ಮಂಥನವನ್ನ ಮಾಡಲಿಕ್ಕೆ ಹೇಳಿದ್ದಾರೆ. ಯಾವುದರಿಂದ ನಾವು ಭಿನ್ನರಾಗಬೇಕು, ಯಾವುದಕ್ಕೆ ನಾವು ಪ್ರಿಯರಾಗಬೇಕು. ಆದ್ಮೇಲೆ ಇಲ್ಲಿ ಭಿನ್ನರು ಮತ್ತು ಪ್ರಿಯರು ಆಗುವಂಥದ್ದು ಮಾನಸಿಕವಾಗಿ, ಮುಖ್ಯವಾಗಿ ಕರ್ಮಕ್ಕೆ ಆಧಾರ, ಕರ್ಮದ ಫಲಕ್ಕೆ ಆಧಾರ, ಅನುಭವಕ್ಕೆ ಆಧಾರ, ಸಂಸ್ಕಾರಕ್ಕೆ ಆಧಾರ, ನನ್ನ ಒಳಿತು ಕೆಟ್ಟತೆಗೆ ಆಧಾರ ನನ್ನ ಮನಸ್ಸು. ಅದಕ್ಕಾಗಿ ಸಮಯದ ಅನುಸಾರ ಯಾವುದ ಕಡೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಅದಕ್ಕೆ ಬಾಬಾ ತುಂಬಾ ಉದಾಹರಣೆಗಳನ್ನ ಕೊಡ್ತಾರೆ. ಮಕ್ಕಳಿಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಅವು ಓದಿನ ಕಡೆ ಪ್ರಿಯರಾಗಬೇಕು. ಮೊಬೈಲ್, ಆಟ ಆಡೋದು, ಟಿವಿ ನೋಡೋದು, ಇದರಿಂದ ಏನಾಗಬೇಕಾಗ್ತದೆ? ಭಿನ್ನರಾಗಬೇಕಾಗ್ತದೆ. ಒಂದು ಮಹಿಳೆ ಅಂತಂದ್ರೆ ಒಂದು ಹುಡುಗಿ ಮದುವೆ ಆಗತ್ತೆ. ಮದುವೆ ಆಗೋ ಮೊದಲು ತವರ ಮನೆಯವ್ರ ಜೊತೆಗೆ ಪ್ರಿಯರಾಗಿರ್ತಾರೆ ಅಲ್ಲ. ಮದುವೆ ಆದ್ಮೇಲೆ ಪತಿ, ಅತ್ತೆ, ಮಾವ ಅವ್ರ ಜೊತೆಗೆ ಪ್ರಿಯರಾಗಬೇಕು. ತಂದೆ ತಾಯಿಗಳಿಂದ ಭಿನ್ನರಾಗಬೇಕು. ಅಂದ್ರೆ ಎಲ್ಲ ಸಂಬಂಧವನ್ನು ಕಟ್ ಮಾಡಬೇಕು ಅಂತಲ್ಲ, ಆದ್ರೆ ಅತ್ತೆ ಮಾವ ಯಾವ ರೀತಿ ಹೇಳ್ತಾರೋ ಆ ಮನೆಗೆ ತಕ್ಕ ಹಾಗೆ ಅವರ ಜೊತೆಗೆ ನಾವೇನ್ ಮಾಡ್ಬೇಕಾಗತ್ತೆ? ನಮ್ಮನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಕೆಲವೊಂದ್ಸಲ ಬೇರೆ ಬೇರೆ ಸ್ಕೂಲ್ ಕಾಲೇಜುಗಳನ್ನೆಲ್ಲ ನಾವು ಜಾಯಿನ್ ಆಗ್ತೀವಿ. ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ಚೇಂಜ್ ಮಾಡಬೇಕಾಗ್ತದೆ. ವಾತಾವರಣ ಚೇಂಜ್ ಆಯ್ತು. ಬೆಳಿಗ್ಗೆ ಚಳಿ ಇತ್ತು, ಸ್ವೆಟರ್ ಹಾಕೊಂಡ್ವಿ, ಪ್ರಿಯರ್ ಆದ್ವಿ. ಮಧ್ಯಾಹ್ನ ಬಿಸಿಲು ಬಂದ್ಬಿಡ್ತು, ಅದನ್ನ ಡಿಟ್ಯಾಚ್ ಮಾಡಬೇಕು. ಓಕೆ, ಸಮಯದ ಅನುಸಾರನೂ ಕೂಡ ಏನಾಗ್ಬಿಡ್ತದದ್ದು ಚೇಂಜ್ ಆಗ್ಬಿಡ್ತದೆ. ಹಾಗೆ ಆದ್ಮೇಲೆ ಮುಖ್ಯವಾಗಿ ಭಗವಂತ ಹೇಳ್ತಾ ಇರುವಂಥದ್ದು, ವರ್ತಮಾನ ಸಮಯದಲ್ಲಿ ಆತ್ಮಿಕ ಸಂಪಾದನೆ, ಆತ್ಮಿಕ ಸ್ವಚ್ಛತೆ, ಆತ್ಮಿಕ ಸೇವೆ, ಇದಕ್ಕೆ ಪ್ರಿಯರಾಗಬೇಕು. ಶಾರೀರಿಕ ಶರೀರದ ಸಂಬಂಧಗಳು, ಶಾರೀರಿಕ ಇಂದ್ರಿಯ ಸುಖಗಳು, ಇದರಿಂದ ನಾವು ಭಿನ್ನವಾಗಬೇಕು. ಆದ್ಮೇಲೆ ಜ್ಞಾನ ಹೇಳೋದು, ಭಾಷಣ ಮಾಡೋದು ತುಂಬಾ ಸಹಜ, ಪ್ರಾಕ್ಟಿಕಲಿ ಕಷ್ಟ. ಒಂದ್ಸಲ ಬೆಂಗಳೂರಿನಲ್ಲಿ ಒಂದ್ ಕಡೆ ಬಟ್ಟೆ ನಡೆದಿತ್ತು. ಒಬ್ಬರು ಮಾತೆ ಟೀಚರ್ ಅವ್ರು ನಮ್ಮ ಎದುರುಗಡೆ ಬಂದ ಪ್ರಶ್ನೆ ಕೇಳಿದ್ರು. ಹೇಳಿದೆ, ನೋಡಿ, ನಮ್ಗೆ ಪರಮಾತ್ಮನೇ ಇಷ್ಟ ಆಗ್ಬೇಕು, ನಮ್ಗೆ ನಮ್ಮ ಮನಸ್ಸು ಬಾಬನಲ್ಲೇ ಇರ್ಬೇಕು. ಹೌದಣ್ಣರೇ, ನನ್ನ ಮನಸ್ಸು ತುಂಬಾ ಯಾವಾಗ್ಲೂ ಪರಮಾತ್ಮನಲ್ಲೇ ಇರ್ತದೆ, ನಾನು ಲೌಕಿಕದಿಂದ ದೂರ ಇದ್ದೀನಿ. ನಾನು ಹೇಳಿದೆ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಅಂತಂತೆ. ಯಾಕಣ್ಣವ್ರು ಹಿಂಗೆ ಹೇಳ್ತಿದ್ದೀರಿ ಅಂತ. ಏನಿಲ್ಲ ಅಕ್ಕೋರೆ, ಒಂದೊಂದ್ ಕೈಗೆ 4 ಬಂಗಾರದ ಬಳೆ ಹಾಕೊಂಡಿದ್ದೀರಿ, ನೆಕ್ಲೆಸ್ಸು, ಚೈನು ಎಲ್ಲ ಹಾಕೊಂಡಿದ್ದೀರಾ. ಬಾಬನ್ನ ಕ್ಲಾಸಿಗೆ ಬರ್ಬೇಕಾದ್ರೆ ನೀವಿಷ್ಟು ಶೃಂಗಾರ ಮಾಡ್ಕೊಂಡು ಬರ್ತೀರಾ. ಇದೆಲ್ಲ ಗೊತ್ತಾಗಲ್ವಾ ನೀವೆಷ್ಟು ಪ್ರಿಯರಾಗಿದ್ದೀರಿ ಮತ್ತು ಭಿನ್ನರಾಗಿದ್ದೀರಿ ಅಂತ ಅಲ್ವಾ? ಭಾಷಣ ಮಾಡೋದು ತುಂಬಾ ಈಸಿ ಆದ್ಮೇಲೆ. ಟೂರ್ ಹೋಗ್ತೀವಿ, ಅಡಿಗೆ ಮಾಡ್ಕೊಂಡು ತಿಂತೀವಿ, ಒಳ್ಳೊಳ್ಳೆ ಬಟ್ಟೆಗಳು ಬೇಕು, ಫರ್ನಿಚರ್ಗಳು ಬೇಕು, ಕಾರ್ಗಳು ಬೇಕು. ಇದೆಲ್ಲ ಏನು? ಭಿನ್ನರು ಪ್ರಿಯರು ಅಂತ ಹೇಳ್ತಾರ ನಮ್ಗೆ. ಹಣ ಸಂಪಾದನೆ ಮಾಡೋದಕ್ಕೆ ಹೆಚ್ಚಿನ ಒಲವಿರ್ತದೆ, ಆಧ್ಯಾತ್ಮಿಕ ಸಂಪಾದನೆಗಿಲ್ಲ. ಸಂಪಾದನೆ ಮಾಡೋದ್ರ ಕಡೆ ಗಮನ ಇದೆ, ದಾನ ಮಾಡೋದ್ರ ಕಡೆಗಿಲ್ಲ ಅಲ್ವಾ? ಆವಾಗ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ, ನಾವು ಎಷ್ಟರ ಮಟ್ಟಿಗೆ ಅದನ್ನ ಕಾರ್ಯರೂಪದಲ್ಲಿ ತಂದಿದ್ದೀವಿ. ನೋಡಿ, ನಾವು ಬಾಬನ ಮಗು ಆಗ್ತಾ ಹೋದಾಗ ಲೌಕಿಕ ಪರಿವಾರಗಳಿಂದ, ದುಷ್ಟ ಶಕ್ತಿಗಳಿಂದ, ಮಾಯೆಗಳಿಂದ, ನಮ್ಮ ಬಲಹೀನತೆಯಿಂದ, ಕಡಿಮೆತನದಿಂದ ನಾವು ಭಿನ್ನರಾಗಬೇಕಾಗ್ತದೆ. ಪರಮಾತ್ಮನಿಂದ ಆತ್ಮಿಕ ಉದ್ಧಾರಕ್ಕೆ, ಆತ್ಮಿಕ ಸೇವೆಗೆ, ಸ್ವಬದಲಾವಣೆಗೆ, ಬೇರೆಯವ್ರ ಬದಲಾವಣೆ ಅಲ್ಲ, ಸ್ವಬದಲಾವಣೆ, ಇದಕ್ಕೆ ನಾನು ಪ್ರಿಯರಾಗಬೇಕಾಗ್ತದೆ.
ನನ್ನ ಜೀವನವನ್ನು ನಾನು ಅವಲೋಕನ ಮಾಡಬೇಕಾಗ್ತದೆ. ಬೇರೆಯವ್ರಿಗೆ ಜ್ಞಾನ ಹೇಳೋದಕ್ಕಿಂತ ನನ್ನ ಜೀವನದಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳೋದ್ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಬ್ರಹ್ಮ ಬಾಬಾರವರು ಕೂಡ ಅಂತಿಮ ಸಮಯದಲ್ಲಿ ಏನ್ ಮಾಡಿದ್ರು, ಬೇರೆಯವರಿಂದ ಬರುವುದ ಸೇವೆ ಫಲದ ಕಡೆಗೂ ಅವ್ರಿಗೆ ಆಸಕ್ತಿ ಇರಲಿಲ್ಲ. ಸಂಪೂರ್ಣವಾಗಿ ಬಾಬಾ ಹೇಳೋದನ್ನ ನಾನ್ ಧಾರಣೆ ಮಾಡ್ಬೇಕು ಅಷ್ಟೇ. ಹಾಗಂತ ನಾನು ಯಾರ ಹತ್ರ ಮಾತೇ ಆಡೋದಿಲ್ಲಪ್ಪ, ಒಂದ್ ವಾರ ನನ್ನ ಮೌನ ಅದಕ್ಕೆ ಡಿಸ್ಟರ್ಬ್ ಮಾಡಿಬಿಡಿ, ಹಾಗಲ್ಲ. ನಿಮ್ಮ ಭಿನ್ನತೆ ಮತ್ತು ಪ್ರಿಯತೆ ಹೇಳಿರುವಂಥದ್ದು ದಿನನಿತ್ಯದ ಕರ್ಮದಲ್ಲಿ, ಈಶ್ವರೀಯ ಸೇವೆಯಲ್ಲಿ, ವಿಶೇಷವಾಗಿ ನಿಮ್ಮ ಜೊತೆಯಲ್ಲಿರುವಂತಹ ಆತ್ಮಗಳಿಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು. ಯಾರಿಗೂ ಬೇಜಾರು ಮಾಡಿ ನಾನೇನ್ ಮಾಡುವಂಥದ್ದಲ್ಲ, ಸಾಧನೆ ಮಾಡುವಂಥದ್ದು ಅಲ್ಲ. ಗೃಹಸ್ಥಾಶ್ರಮದಲ್ಲಿ ಇರ್ತಾ ಎಲ್ಲವನ್ನು ಮಾಡ್ತಾ ಆ ನನ್ನದು ಹೇಳುವಂತ ಮಾಲೀಕತನದಿಂದ ಮನಬುದ್ಧಿಯನ್ನು ನಾವೇನ್ ಮಾಡಬೇಕಾಗ್ತದೆ, ತೆಗಿಬೇಕಾಗ್ತದೆ. ಇನ್ನೂ ನೀವು ಜ್ಞಾನದ ಆಳದಲ್ಲಿ ಹೋದಾಗ ಧನ ಸೇವೆ, ತನುವಿನ ಸೇವೆ, ವಾಚಾ ಸೇವೆ, ಇದರಿಂದ ಭಿನ್ನರಾಗಿ ಮನಸಾ ಸೇವೆಗೆ ನೀವು ಪ್ರಿಯರಾಗಬೇಕಾಗ್ತದೆ. ಈ ನನ್ನ ವೈಯಕ್ತಿಕ ಜೀವನದಲ್ಲಿ ಅದೆಲ್ಲ ಮಾಡುವಂತ ಯೋಗ್ಯತೆ ನಮ್ಮಲ್ಲಿ ಇರಬಹುದು. ಆದ್ರೆ ಯಾವ್ದ್ರಲ್ಲಿ ರಿಸಲ್ಟ್ ಚೆನ್ನಾಗಿ ಬರ್ತದೆ, ಯಾವ್ದನ್ನ ಯಾರು ಮಾಡಬಹುದು, ಯಾವ್ದು ನನಗೆ ಅನುಭವ ಚೆನ್ನಾಗಿ ಆಗ್ತದೆ, ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ನಾವೇನ್ ಮಾಡ್ಬೇಕಾಗ್ತದೆ, ಆತ್ಮೀಯರಿಗೆ ಕೊಡಬೇಕಾಗ್ತದೆ. ಮತ್ತೆ ಈಶ್ವರಿ ಜ್ಞಾನವನ್ನ ಕೇಳಬೇಕಾದ್ರೆ ನಾವು ತುಂಬಾ ಪ್ರಿಯರಾಗಿ ಅದರಲ್ಲಿ ಮನಸ್ಸು ಬುದ್ಧಿಯನ್ನ ಬಿಟ್ಟು ಅದನ್ನ ಆದಷ್ಟು ಎಷ್ಟು ಆಗತ್ತೋ ಅದನ್ನ ಪ್ರಿಯರಾಗಿ ಸ್ವೀಕಾರ ಮಾಡಬೇಕು. ಅದೇ ಈಶ್ವರಿ ಪರಿವಾರದಲ್ಲೇನೆ ಯಾವುದೋ ಒಂದು ಬ್ರಾಹ್ಮಣ ಆತ್ಮರ ಪ್ರತಿ, ಸಹೋದರ ಸಹೋದರಿಯರ ಪ್ರತಿ, ನಿಮಿತ್ತ ಶಿಕ್ಷಕ ಶಿಕ್ಷಕಿಯರ ಪ್ರತಿ ಏನೋ ಒಂದು ಬಲಹೀನತೆ ವಿಷಯವನ್ನು ಹೇಳ್ತಾ ಇದ್ದಾರೆ, ಅದ್ರ ನಾವು ಅಷ್ಟು ಗಮನವನ್ನ ಕೊಡಬಾರದು. ಓಕೆ, ಹೇಳ್ತಾರೆ ವಿಷಯ ತಿಳ್ಕೊಳ್ಳೋದ್ರಿಂದ ಏನ್ ತೊಂದರೆ ಇಲ್ಲ. ಯಾಕೆ ವಿಷಯ ತಿಳ್ಕೊಳ್ಳೋದು, ಆ ಆತ್ಮನ ಜೊತೆ ನನಗೆ ಸಂಪರ್ಕದಲ್ಲಿ ಬಂದಾಗ ನಾನು ಅವ್ರ ಜೊತೆಗೆ ಎಷ್ಟು ಸುರಕ್ಷಿತವಾಗಿರಬೇಕು, ಅವರ ಪ್ರಭಾವ ನಮ್ಗೆ ಬರದಿರುವಂತ ರೀತಿಯಲ್ಲಿ ನಾವು ವಿಷಯ ತಿಳ್ಕೊಂಡ್ಬಿಟ್ಟು ಸುರಕ್ಷಿತವಾಗಿರೋದು ಅದ್ರಲ್ಲಿ ತಪ್ಪಿಲ್ಲ. ಅದರ ಆಸಕ್ತಿಯಿಂದ ಕೇಳಿ, ಅದಕ್ಕೆ ರೆಕ್ಕೆ ಪುಕ್ಕ ಸೇರಿಸಿ ಇನ್ನೊಬ್ಬರಿಗೆ ಅದನ್ನ ಹೇಳಿ ಅವರ ಬಲಹೀನತೆಗಳನ್ನ ನಾವು ಬೇರೆಯವ್ರಿಗೆ ತಿಳಿಸೋದರ ಮೂಲಕ ಅದನ್ನು ವೃದ್ಧಿ ಮಾಡಿ ಅದರಲ್ಲಿ ನಾವು ಆಸಕ್ತಿಯನ್ನು ತೋರಿಸಬಾರದು. ಅದಕ್ಕಾಗಿ ಆತ್ಮೀಯರೇ, ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಬಾಬಾರವರ ಮುರಳಿ ಪಾಯಿಂಟ್ಗಳು ಬಾಬಾ ವರ್ಣನೆ ಮಾಡಿದಾಗ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಮ ಜೀವನದಲ್ಲಿ ಬಂದಾಗ ಅದು ಅರ್ಥವಾಗ್ತದೆ. ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ನನ್ನ ಮಕ್ಕಳು ಬಾಬಾ ನಾನು ಸೇವೆ ಮಾಡ್ತೀನಿ ಅಂತ ನಂಗೆ ಬಾಬನಿಗೆ ತುಂಬಾ ಖುಷಿ ಆಗ್ತದಂತೆ. ಬಾಬಾ ಮಗುವನ್ನ ಮಾಡ್ತಾರಂತೆ, ಪ್ರೀತಿ ಮಾಡ್ತಾರಂತೆ. ಅದೇ ಮಗು ಜ್ಞಾನ ಕೇಳ್ಕೊಂಡು ಹೋಗ್ಬಿಟ್ಟು ಟಿವಿ ನೋಡಿ ಕುತ್ಕೊಂಡ್ಬಿಡ್ತದೆ, ಏನೋ ಒಂದು ಶ್ರೀಮತದ ವಿರುದ್ಧ ಕರ್ಮವನ್ನು ಮಾಡುತ್ತೆ. ಅವಾಗ ಬಾಬಾ ಏನ್ ಮಾಡ್ತಾರೆ, ಡಿಟ್ಯಾಚ್. ಓಕೆ, ನಾನು ಈಶ್ವರ ಜೀವನದಲ್ಲಿ ತುಂಬಾ ತಿಳ್ಕೊಂಡಿದ್ದೇನೆ. ಇಲ್ಲ ಒಂದು ಆತ್ಮರು ಬರ್ತಾರೆ, ಏನಂತ, ಅಣ್ಣವ್ರೆ ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಿ, ನಾವು ಮಾಡ್ತೀವಿ. ಓಕೆ, ಅವಕಾಶವನ್ನ ಕೊಡ್ತೀವಿ. ಕೆಲವರಿಗೆ ಆಸಕ್ತಿ ಇರೋದಿಲ್ಲ, ಒಂದೆರಡು ಸಲ ಆಪ್ಷನ್ ಅನ್ನ ಕೊಟ್ಟಿರ್ತೀವಿ, ಮಾಡ್ಲಿಕ್ಕೆ ಅವಶ್ಯಕತೆ, ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಓಕೆ, ಡಿಟ್ಯಾಚ್. ಯಾಕೆ ಮಾಡ್ತೀರಿ, ಯಾಕೆ ಮಾಡಲ್ಲ ನಾನು ಕೇಳಲ್ಲ. ಯಾಕಂದ್ರೆ ಬಾಬಾ ಬಂದು, ಯಾರು ಬರ್ತಾರೆ ಬಾಬಾ ನೀನ್ ಕಳಿಸಿದೀಯಾ, ಯಾರು ಬಂದಿಲ್ಲ ಬಾಬಾ ನೋಡಪ್ಪ ಅವ್ರು ಬಂದಿಲ್ಲ, ಅಷ್ಟೇ, ಡಿಟ್ಯಾಚ್. ಯಾಕೆ ನನ್ನ ವೈಯಕ್ತಿಕವಾದಂತ ಕಾರ್ಯ ಅಲ್ಲವಲ್ಲ ಅದು. ಅವ್ರು ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡೋದು, ಯಾರೋ ಬಂದವ್ರ ಪ್ರತಿ ಹೆಚ್ಚಿಗೆ ಅಟ್ಯಾಚ್ಮೆಂಟ್ ಮಾಡೋದು. ಕೆಲವೊಬ್ರು ಏನ್ ತಿಳ್ಕೊಳ್ತಾರೆ, ಹೊಸದಾಗಿ ಬಂದವ್ರಿಗೆ ಇವ್ರಿಗೆ ಜೊತೆಗೆ ತುಂಬಾ ಕ್ಲೋಸ್ ಆಗಿರ್ತಾರೆ, ನಮ್ಮನ್ನ ದೂರ ಮಾಡ್ತಾರೆ. ನಾವ್ ಯಾರನ್ನು ದೂರ ಮಾಡಲ್ಲ, ನಾವ್ಯಾಕೆ ದೂರ ಮಾಡೋಣ, ನಮ್ಮನೆ ಕೆಲ್ಸನ ಅಲ್ವಲ್ಲ. ಈಶ್ವರಿ ಸೇವೆ. ಓಕೆ, ಈಗ ನೋಡಿ, ಒಬ್ಬ ಟೀಚರ್ ಇರ್ತಾರೆ, ಪಾಠ ಮಾಡ್ತಾ ಇರ್ತಾರೆ, ಅವ್ರು ಟ್ಯೂಷನಿಗೆ ಅಂತ ಮನೆಗೆ ಬಂದಾಗ ಓಕೆ ಅವ್ರಿಗೆ ಕೊಡ್ತೀವಿ ನಾವು ಟ್ಯೂಷನ್ ಅನ್ನ. ನಿಮ್ಮನೆ ಬಂದು ಬನ್ನಿ 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 ಟ್ಯೂಷನ್ ಕೊಡ್ತೀವಿ ಅಂತ ನಾವು ಕೇಳಲಿಕ್ಕೆ ಹೋಗಲ್ಲ. ಹಾಗೇನೆ ಇಲ್ಲಿ ಬಾಬಾ ಹೇಳ್ತಾರೆ, ನ್ಯಾರ ಪ್ಯಾರ. ವರ್ತಮಾನ ಸಮಯದ ಅನುಸಾರದಲ್ಲಿ, ಸಂಗಮಯದ ಸಮಯದ ಅನುಸಾರದಲ್ಲಿ ಈಗ ನಾವೇನ್ ಮಾಡ್ಬೇಕಾಗ್ತದೆ, ಈಶ್ವರೀಯ ಸಂಪಾದನೆ ಕಡೆಗೆ, ಆತ್ಮದ ಕಡೆಗೆ ಪ್ರಿಯರಾಗಬೇಕಾಗ್ತದೆ. ಅದಕ್ಕೆ ಭಗವಂತ ಹೇಳ್ತಾರೆ, ಶಾರೀರಿಕವಾದ ಸಂಪಾದನೆ, ತನು ಧನ ಸ್ವಲ್ಪ ಸಮಯದಲ್ಲಿ ಇದು ವಿನಾಶವಾಗತ್ತೆ ಆತ್ಮೀಯರೇ. ಅದಕ್ಕಾಗಿ ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಡಿ. ಅದು ನಮ್ಮ ಗಮನ ಅದರ ಕಡೆನೇ ಇರ್ತದೆ.
ಯಾವ್ದ್ರ ಕಡೆಗೆ? ಸ್ಥೂಲ ಸಂಪಾದನೆ ಕಡೆಗೆ. ನಿನ್ನೆನು ಕೂಡ ಕುಮಾರಿಯರ ವಿಷಯದಲ್ಲಿ ಬಾಬಾ ಮುರಳಿಲಿ ಹೇಳಿದ್ದಾರೆ. ಯಾಕೆ ಆ ಸಂಪಾದನೆ ಮಾಡುವಂತ ಆ ದೊಡ್ಡ ಟೋಕ್ರಿ ಭಾರವನ್ನು ಯಾಕೆ ಇಟ್ಕೊಳ್ತೀರಾ? ಆತ್ಮಿಕ ಸೇವೆಯನ್ನ ಮಾಡಿ ಆ ಸಂಪಾದನೆಯನ್ನ ಮಾಡ್ಕೊಳ್ಳಿ. ಸ್ಥೂಲವಾದ ಸಂಪಾದನೆ ಹೆಚ್ಚಿಗೆ ದಿನ ಇರೋದಿಲ್ಲ. ಓಕೆ, ನಿಮ್ಮ ಜೀವನಾಂಶಕ್ಕೆ ಕಷ್ಟ ಇದೆ, ಅವಾಗ ಮಾಡೋದ್ರಿಂದ ಅದರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಅದಕ್ಕಾಗಿ ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ವಿಷಯದಲ್ಲಿ ಇದನ್ನ ಏನ್ ಮಾಡ್ಬೇಕಾಗ್ತದೆ? ಅಪ್ಲಿಕೇಶನ್ಸ್ ಮಾಡ್ಬೇಕಾಗ್ತದೆ. ಸರಿ, ಮೌಂಟ್ ಅಬುಗೆ ಹೋಗಿದ್ದೀರಾ, ಎಲ್ಲರೂ ಮೌನವಾಗಿದ್ದಾರೆ. ನೀವು ಮೌನವನ್ನ ಏನ್ ಮಾಡ್ಬೇಕಾಗ್ತದೆ? ಧಾರಣೆ ಮಾಡಬೇಕಾಗ್ತದೆ ಮೌನಕ್ಕೆ. ಓಕೆ, ಅದಕ್ಕಾಗಿ ಯಾವ್ಯಾವ ಸಮಯದಲ್ಲಿ ನಾವು ಯಾವುದರಿಂದ ಭಿನ್ನವಾಗಬೇಕು, ಯಾವುದರಿಂದ ಪ್ರಿಯವಾಗಬೇಕು ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಎಲ್ಲರೂ ಮೌನವಾಗಿದ್ದಾರೆ, ನೀವು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಸರಿನೋ ತಪ್ಪು? ತಪ್ಪು. ತಪ್ಪು ತಾನೆ? ಸರಿ, ನೀವು ಮೌನವಾಗಿದ್ದೀರಿ, ಧಾರಣೆನೂ ಮಾಡಿದ್ದೀರಿ, ಸಂಕಲ್ಪ ಮಾಡಿದ್ದೀರಾ. ಅವಾಗ ಇಂಥ ಒಂದು ಸಮಯ ಬಂತು, ಈಶ್ವರಿ ಜ್ಞಾನ ಹೇಳಬೇಕಾದಂತ ಅನಿವಾರ್ಯತೆ ಬಂತು. ಯಾರೊಬ್ರು ಲೌಕಿಕದವ್ರು ಬಂದಿದ್ದಾರೆ, ಹೊಸಬರು ಬಂದಿದ್ದಾರೆ, ನಿಮಿತ್ತದವ್ರು ಹೇಳ್ತಾರೆ, ಅಣ್ಣವ್ರು ಇವ್ರಿಗೆ ಕ್ಲಾಸ್ ಮಾಡಿ. ಅವಾಗ ಇಲ್ಲ ಇಲ್ಲ ಇಲ್ಲ, ನಾನು ಇವತ್ತು ಮೌನನಪ್ಪ, ನಾನು ಮಾತಾಡೋದಿಲ್ಲ. ಸರಿನೋ ತಪ್ಪು? ತಪ್ಪು ಅಲ್ವಾ? ಯಾವ ಸಮಯದಲ್ಲಿ ಯಾವುದನ್ನ ಧಾರಣೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಏನಿರಬೇಕು? ಸ್ಪಷ್ಟತೆ ಇರಬೇಕಾಗ್ತದೆ. ಮುಖ್ಯವಾಗಿ ಬಾಬಾ ಹೇಳ್ತಾ ಇರುವಂಥದ್ದು, ಇವತ್ತು ಪರಮಾತ್ಮನ ವಿಷಯದಲ್ಲಿ, ಪರಮಾತ್ಮ ಹೇಳುವಂತ ಜ್ಞಾನದಲ್ಲಿ, ಅದನ್ನ ಕಾರ್ಯಗತ ಮಾಡೋದಲ್ಲಿ, ಧಾರಣೆ ಮಾಡೋದಲ್ಲಿ ಪ್ರಿಯರಾಗಿ. ಶರೀರ ಗಟ್ಟಿ ಇದ್ದಾಗ ಸಂಪಾದನೆ ಮಾಡ್ಕೊಳ್ಬೇಕಲ್ವಾ? ವಯಸ್ಸಾದ್ಮೇಲೆ ಆರಾಮಾಗಿ ಕೂತ್ಕೊಳ್ಳೋದು ಇದೇ ಇದೆ. ಸಂಪಾದನೆ ಮಾಡ್ಬೇಕಾದ್ರೇನೆ ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ವಯಸ್ಸಾದ್ಮೇಲೆ ಏನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಬೇಕಾಗ್ತದೆ? ಕೈಲಿ ಹಣ ಇರೋದಿಲ್ಲ, ಸಾಲ ಮಾಡ್ಬೇಕಾಗ್ತದೆ, ಟೆನ್ಷನ್ ಬರ್ತದೆ. ಸರಿ, ಕೈ ಕಾಲು ಗಟ್ಟಿ ಇದ್ದಾಗ ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ, ಉಳಿತಾಯನೂ ಕೂಡ ಮಾಡಿಟ್ಕೊಳ್ಬೇಕಾಗ್ತದೆ. ಹಣ ಬಂದದ್ದು ಎಲ್ಲ ಖಾಲಿ ಮಾಡಿ ಕೂತ್ಕೊಂಡ್ಬಿಟ್ರೆ ಅಂತಿಮ ಸಮಯದಲ್ಲಿ ನಿಮ್ಗೆ ಯಾರು ಕೊಡೋರಿಲ್ಲ. ಆತ್ಮಿಕ ಸಂಪಾದನೆ ಇರಬಹುದು, ಶಾರೀರಿಕ ಸಂಪಾದನೆ ಇರಬಹುದು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ನಾವು ಭಿನ್ನರಾಗಬೇಕು. ಕೆಲವೊಂದ್ಸಲ ಈ ರೀತಿ ಇರ್ತದೆ, ನಾವು ಸೇವೆ ಮಾಡ್ಲಿಕ್ಕೆ ಅಂತ ಹೋಗಿರ್ತೀವಿ, ಬಾಬಾ ಆಫರ್ ಕೊಟ್ಟಿರ್ತಾರೆ, ಸೇವಾ ಕೇಂದ್ರಕ್ಕೆ ಹೋಗಿರ್ತೀವಿ, ಇನ್ವೈಟ್ ಕೂಡ ಮಾಡಿರ್ತಾರೆ, ನಾವ್ರೆ ಬಟ್ಟಿ ಮಾಡ್ಬೇಕು, ಕ್ಲಾಸ್ ಮಾಡ್ಬೇಕು ಅಂತ. ಸರಿ, ಅದ್ರಲ್ಲಿ ಏನಾಗತ್ತೆ? ಕಾರಣಾಂತರದಿಂದ ಬೇರೆ ಯಾರೋ ಸ್ಪೀಕರ್ ಬಂದಿರ್ತಾರೆ, ಏನೋ ಒಂದು ಕಾರಣದಿಂದ ಪ್ರೋಗ್ರಾಮ್ ಚೇಂಜ್ ಆಗತ್ತಪ್ಪ. ಆಗ ನಮ್ ಕ್ಲಾಸ್ ಮಾಡ್ಲಿಕ್ಕೆ ಏನಾಗೋದಿಲ್ಲ, ಅವಕಾಶ ಕೊಡ್ಲಿಕ್ಕೆ ಆಗುವುದಿಲ್ಲ. ಅವ್ರದ್ದು ಏನೋ ಪ್ಲಾನ್ ಇರ್ತದೆ. ಆವಾಗ ಅಣ್ಣವ್ರೆ ಸುಳ್ಳು ಸೇವೆಯನ್ನ ಮಾಡಿ, ಸ್ವಲ್ಪ ಊಟಕ್ಕೆ ಬಡಿಸ್ಲಿಕ್ಕೆ ಹೆಲ್ಪ್ ಮಾಡಿ, ಅಂಗಡಿಯಿಂದ ಇದನ್ನ ತಗೊಂಡು ಬನ್ನಿ, ಸ್ವಲ್ಪ ಡ್ರೈವಿಂಗ್ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವೇನಾಗಬೇಕು? ತಕ್ಷಣದಲ್ಲಿ ನಮ್ಮ ಮೈಂಡನ್ನ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಇನ್ನು ಕೆಲವೊಂದ್ಸಲ ಸ್ಥೂಲ ಸೇವೆಗಂತ ಕರೆದಿರ್ತಾರೆ. ಒಂದು ವಜಾ ಹೇಳ್ತೇನೆ ಕೇಳಿ. ತುಂಬಾ ವರ್ಷದ ಹಿಂದೆ ಒಂದು ಸೇವಾ ಕೇಂದ್ರ ಹೆಸರು ಬೇಡ, ಅಲ್ಲಿ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅಲ್ಲಿ ಹೋಗಿದ್ದಿತ್ತು. ಹೋದಲ್ಲಿ ಏನು ತಯಾರಿನೇ ಇಲ್ಲ. ಅಲ್ಲಿ ಸ್ಪೀಕರ್ ಆಗಿ ಹೋಗಿದ್ದು, ಅಲ್ಲಿ ಏನು ತಯಾರಿ ಇಲ್ಲ. ಕಾರಣಾಂತರದಿಂದ ಸ್ಪೀಕರ್ ಅಂತ ಹೋಗ್ಬಿಟ್ಟು ಸ್ಟೇಜ್ ಸೆಕ್ರೆಟರಿ ಕೆಲಸ ಮಾಡ್ಬೇಕಾಗಿ ಬಂತು. ಎಲ್ಲ ಆರ್ಗನೈಸ್ ಮಾಡೋದೆಲ್ಲ ಮಾಡ್ಬೇಕಾಗಿತ್ತು. ತಕ್ಷಣ ಬೋಲ್ಡ್ ಮಾಡಿ, ಪ್ರಕಾಶ್ ಮಣಿ ದಾದಿಯವರ ಸ್ಮೃತಿ ದಿನ ಇತ್ತು, ವಿಶ್ವ ಭ್ರಾತೃತ್ವ ದಿನ ಅಂತ. ಅಲ್ಲೇನಾಯ್ತು, ಒಂದು ಮಠಾಧೀಶರನ್ನ ಕರೆದಿದ್ರು. ಎದುರುಗಡೆಗೆ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ರು. ಸೆಂಟರ್ನಲ್ಲಿ ಸ್ಟೂಡೆಂಟ್ಸ್ಗಳು ಕೂಡ ತುಂಬಾ ಕಡಿಮೆ ಇದ್ರು. ಸರಿ, ಎಲ್ಲರೂ ದೀಪವನ್ನ ಬೆಳಗಿಸಿದ್ರು. ದೀಪ ಬೆಳಗಿಸಿದ ಮೇಲೆ ನಮ್ಮ ಸ್ಟೇಜ್ ಸೆಕ್ರೆಟರಿ ಕೆಲಸ ಅಲ್ವಾ, ದೀಪ ಬೆಳಗಿಸ್ಬೇಕಾದ್ರೆ ಅಸತೋಮ ಸದ್ಗಮಯ ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿ ಮಂತ್ರವನ್ನ, ಆ ಒಂದು ಶ್ಲೋಕವನ್ನು ಹೇಳ್ತಾ ದೀಪವನ್ನ ಬೆಳಗಿಸಿದ್ರು. ಇದು ಯಾಕೆ ಹೇಳ್ತೀನಿ ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಓಕೆ, ಅದಾದ್ಮೇಲೆ ನನ್ನ ಕೈಲಿ ಮೈಕ್ ಬಂತು. ಅಸತೋಮ ಸದ್ಗಮಯ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ಟೈಮ್ ಎಷ್ಟಿರ್ತದೆ ಸ್ಟೇಜ್ ಸೆಕ್ರೆಟರಿಗೆ, ನೆಕ್ಸ್ಟ್ ಸ್ಪೀಕರ್ ಯಾರು ಅಂತ ಹೇಳ್ಬೇಕಲ್ಲ, 1 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು. ಸ್ವಾಮೀಜಿ ನನ್ನ ಮುಖ ನೋಡ್ತಾನೇ ಇದ್ದಾರೆ. ಆದ್ಮೇಲೆ ಅವ್ರ ಭಾಷಣದಲ್ಲಿ ಹೇಳ್ತಾರೆ, ಇಷ್ಟು ವರ್ಷ ನಾವು ಪ್ರತಿ ಸಲ ದೀಪ ಬೆಳಗಿಸ್ಬೇಕಾದ್ರೆ ನಾವು ಶ್ಲೋಕವನ್ನು ಹೇಳಿದ್ವಿ, ಇದು ಅರ್ಥನೇ ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತು ಇದರಿಂದ ಅರ್ಥ ಗೊತ್ತಾಯ್ತು ಅಂತ. ಆಮೇಲೆ ಅವರ ಆಶ್ರಮದಲ್ಲಿ ಅವರು 4 ಸಲ ಕರೆದ ಕ್ಲಾಸ್ ಮಾಡ್ಲಿಕ್ಕೆ. ಯಾಕಂದ್ರೆ ಬಾಬಾ ನಾನು ಕರ್ಕೊಂಡು ಹೋಗಿ, ಅಂದ ಅರ್ಥ ಏನು? ನಾವು ಸ್ಪೀಕರ್ ಆಗಿ ಹೋಗ್ಬಿಟ್ಟೇನೆ ಸಂದೇಶ ಕೊಡಬೇಕು ಅಂತ ಬಿಟ್ಟೇನಿಲ್ಲ.
ನಿಮ್ಮನ್ನು ನೀವು ಮೌಲ್ಡ್ ಮಾಡ್ಕೊಂಡಿದ್ದಿದ್ರೆ ನಿಮ್ಮ ಏನು ಉದ್ದೇಶವನ್ನ ಸಾಕಾರ ಮಾಡಬೇಕು ಅಂತ ಬಾಬಾ ಮಾಡೇ ಮಾಡ್ತಾರೆ. ಓಕೆನಾ? ಅದಕ್ಕಾಗಿ ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ನಾವೇನ್ ಮಾಡ್ಬೇಕಾಗ್ತದೆ, ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ, ಭಿನ್ನರೂ ಆಗ್ಬೇಕಾಗ್ತದೆ, ಪ್ರಿಯರಾಗಬೇಕಾಗ್ತದೆ. ಆದರೆ ಒಂದು ವಿಷಯ ಗೊತ್ತಿರಲಿ, ಯಾವ ಸಮಯದಲ್ಲಿ, ಯಾವ ವಿಷಯದಲ್ಲಿ, ಯಾವ ರೂಪದಲ್ಲಿ, ವಾತಾವರಣಕ್ಕೆ ಅನುಸಾರದಲ್ಲಿ ನಾನು ಪ್ರಿಯರಾಗಬೇಕು, ಭಿನ್ನವಾಗಬೇಕು ಹೇಳುವಂಥದ್ದು ಏನಾಗಿರ್ಬೇಕು, ಅಸ್ಪಷ್ಟತೆ ಹೇಳುವಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ. ನಿರ್ಣಯ ಮಾಡುವಂಥದ್ದು ಯೋಗ ಮಾಡುವ ಸಮಯದಲ್ಲಿ ಯೋಗನೇ, ಜ್ಞಾನ ಹೇಳುವಂಥ ಸಮಯದಲ್ಲಿ ಜ್ಞಾನನೇ. ಹೀಗೆ ಈ ವಿಷಯವನ್ನೂ ಕೂಡ ನೀವು ನಿತ್ಯ ಜೀವನದಲ್ಲಿ ಧಾರಣೆ ಮಾಡಿದಾಗ ನಿಮ್ಮ ಜೀವನ ಯಥಾರ್ಥವಾಗಿರ್ತದೆ, ವಿಧಿವತ್ತಾಗಿರ್ತದೆ, ಸಫಲತೆಯಿಂದ ಕೂಡಿರ್ತದೆ. ಓಕೆ? ಅದಕ್ಕಾಗಿ ಮಕ್ಕಳೇ, ಆದಷ್ಟು ಈಶ್ವರಿಯ ಕಾರ್ಯದಲ್ಲಿ ಪರಮಾತ್ಮನಿಗೆ ಪ್ರಿಯರಾಗಿ, ಬೇರೆ ಎಲ್ಲದರಿಂದ ನಿಧಾನಕ್ಕೆ ಏನು ಮಾಡಿ ಡಿಟ್ಯಾಚ್ ಮಾಡಿ. ಹಾಗಂತ ಅವ್ರ ಜೊತೆಗೆ ಜಗಳ ಮಾಡಬೇಕು, ದೂರ ಆಗಬೇಕು ಹೇಳುವಂಥ ಮನೋಭಾವ ಅಲ್ಲ. ಅಟ್ಯಾಚ್ಮೆಂಟ್ ಬೇಡ, ಮೋಹ ಬೇಡ, ಅಷ್ಟೇ. ಓಕೆ? ಅದರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾ? ನ್ಯಾರ ಪ್ಯಾರ. ಮತ್ತೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾಗಿದೆಯಾ? ಓಂ ಶಾಂತಿ. ವಿಶೇಷವಾಗಿ ನಮ್ಮ ಬಾಬನ ಮಕ್ಕಳ ಸಮಸ್ಯೆ ಏನು ಗೊತ್ತಾ? ಏನು ಈಶ್ವರಿ ಜ್ಞಾನವನ್ನ ಬಾಬಾ ಹೇಳ್ತಾರೋ ಅದನ್ನ ಆತ್ಮಕ್ಕೆ ಮತ್ತು ಮನಸ್ಸಿಗೆ ವಿಶೇಷವಾಗಿ 99% ಬಾಬಾ ಅದಕ್ಕೆ ಹೇಳಿರ್ತಾರೆ. 1 ಅಥವಾ 2% ಮಾತ್ರ ಶರೀರಕ್ಕೆ ಹೇಳಿರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಶರೀರಕ್ಕೆ ಅಪ್ಲೈ ಮಾಡ್ತೀವಿ. ಇಲ್ಲಿ ಭಗವಂತ ಹೇಳ್ತಾರೆ, ಶಾರೀರಿಕವಾಗಿ ನೀವು ಲೌಕಿಕದಲ್ಲಿ ಅಲೌಕಿಕದಲ್ಲಿ ಮೊದಲಿನಕ್ಕಿಂತ ಹೆಚ್ಚಿನ ಸಮಯ ಆ ವ್ಯಕ್ತಿಗಳ ಜೊತೆಗೆ ಆ ವಾತಾವರಣದಲ್ಲಿ ಇರಬೇಕಾಗ್ತದೆ. ಡಿಟ್ಯಾಚ್ ಅಂತ ಮನೆಯಲ್ಲಿ ರೂಮ್ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ನಾನು ಒಬ್ಬನೇ ಕೂತ್ಕೊಳ್ತೇನೆ ಅಂತ ಬಿಟ್ಟು ಹಂಗಲ್ಲ. ಶಾರೀರಿಕವಾಗಿ ಮೊದಲಿನಕ್ಕಿಂತ ಹೆಚ್ಚಿನ ರೂಪದಲ್ಲಿ ಅವರ ಪಾಲನೆ, ಪ್ರೀತಿ, ಸ್ನೇಹ, ಅಡಿಗೆ, ಅವರ ಮಾತನ್ನು ಕೇಳುವಂತ ಇದನ್ನೆಲ್ಲವನ್ನು ಮಾಡಬೇಕು ಶಾರೀರಿಕವಾಗಿ. ಓಕೆ? ಆದ್ರೆ ಮಾನಸಿಕವಾಗಿ ಮಾತ್ರ ಅದರಿಂದ ಡಿಟ್ಯಾಚ್ ಆಗಬೇಕು. ಏನ್ ಹೇಳ್ತಾರೆ, ಕರ್ಮವನ್ನು ಮಾಡಬೇಕಾದಾಗ ಪ್ರಿಯನಾಗು, ಕರ್ಮದ ಫಲ ಬಂದಾಗ ಭಿನ್ನನಾಗು. ಕರ್ಮ ಮಾಡಬೇಕಾದ್ರೆ ಭಗವಂತನ ಹೆಚ್ಚಿಗೆ ಇಟ್ಕೋ, ಫಲ ಬಂದಾಗ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅದು ನಾವೇನ್ ಮಾಡ್ತೀವಿ, ಕರ್ಮ ಮಾಡು ಮೊದಲೇನೆ ಈ ಕರ್ಮದ ಫಲ ಹಿಂಗ ಬರಬೇಕು, ಈ ವ್ಯಕ್ತಿ ಹೀಗೇ ಇರಬೇಕು, ಫಲ ಮೊದಲೇ ನಿರೀಕ್ಷೆ ಮಾಡ್ಬಿಡ್ತೀವಿ. ಉದಾಹರಣೆಗೆ ವರಲಕ್ಷ್ಮಿ ಅಕ್ಕರನ್ನು ಸಂಕಲ್ಪವನ್ನ ಏನಂತ, ನಮ್ಮ ಪರಿಚಯದವರಿಗೆಲ್ಲರಿಗೂ ಈಶ್ವರ ಜ್ಞಾನವನ್ನು ಕೊಡಬೇಕು. ಸರಿ, ಸಂಕಲ್ಪ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅದೇ ನಿರೀಕ್ಷೆ ಮಾಡ್ತೀವಿ, ಅವರೆಲ್ಲರೂ ಬಾಬನ ಮಕ್ಕಳು ಆಗ್ಬಿಡ್ಬೇಕು, ಡೈಲಿ ಕ್ಲಾಸಿಗೆ ಬಂದ್ಬಿಡ್ಬೇಕು, ಅದು ತಪ್ಪು. ನೀವು ಸಂಕಲ್ಪವನ್ನ ಮಾಡಿ ಅದನ್ನು ಕಾರ್ಯದಲ್ಲಿ ತನ್ನಿ. ಆದ್ರೆ ಈ ಫಲ ಹೀಗೇ ಆಗ್ಬೇಕು ಅಂತ ಕರ್ಮ ಆಗೋಕ್ಕಿಂತ ಮೊದಲೇನೆ ನಾವು ನಿರೀಕ್ಷೆ ಮಾಡ್ತೀವಲ್ವಾ, ಇದು ತಪ್ಪು. ಓಕೆ, ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಫಲ ಬರೆದಿದ್ದಾಗ ಅವರಿಂದ ಡಿಟ್ಯಾಚ್ ಆಗೋದಲ್ಲ. ಉದಾಹರಣೆಗೆ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಯಾವುದೋ ಸೇವಾ ಕೇಂದ್ರಕ್ಕೆ ನಾವು ಹೋಗಿರ್ತೀವಿ, ಈಶ್ವರ ಜ್ಞಾನ ಕೇಳಿ ಕುತ್ಕೊಂಡಿರ್ತೀವಿ. ಅವಾಗ ಅನ್ಸತ್ತೆ ಇವ್ರೇನೋ ಮುರ್ಲಿಯನೇನೋ ಸರಿಯಾಗಿ ನುಡಿಸ್ತಾ ಇಲ್ಲ, ತಪ್ಪಾಗಿ ಹೇಳ್ತಿದ್ದಾರೆ ಅಂತ ಅನ್ಸತ್ತೆ. ನಮಗೆ ಗೊತ್ತಿದೆ ಅಂತ ನಾವು ಅವ್ರಿಗೆ ಹೇಳುವಂಗಿಲ್ಲ. ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆ ಏನಾಗತ್ತೆ, ಬೇಜಾರಾಗತ್ತೆ. ಕೆಲವೊಬ್ರು ನಿಮಿತ್ತದವ್ರು ಇರ್ತಾರೆ, ನೋಡಿ ಅಕ್ಕ ನೀವು ಹಿಂಗೆ ಮಾಡ್ತಿದ್ದೀರಿ ಅಂತ ಅವ್ರು ಕೇಳ್ತಾರೆ, ಚೇಂಜ್ ಮಾಡ್ಕೊಳ್ತಾರೆ. ಕೆಲವರು ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಆವಾಗ ನಾವೇನ್ ಮಾಡ್ಬೇಕು, ಡಿಟ್ಯಾಚ್. ಸರಿ, ಅವ್ರು ತಪ್ಪು ಹೇಳಿದ ಅಂತ ನಾವು ತಪ್ಪು ಅರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ನಿಮ್ಗೆ ಗೊತ್ತಾಗಿಲ್ವಾ, ಮನೆಗೆ ಬಂದು ಮತ್ತು ಮುರ್ಲಿಯನ್ನು ಇನ್ನೊಂದ್ಸಲ ಏನ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಅದನ್ನ ಸರಿ ಮಾಡ್ಕೊಳ್ಳಿ. ಓಕೆ? ಹಾಗೇನೆ ಶಾರೀರಿಕವಾಗೂ ಕೂಡ ಮನೆಯಲ್ಲಿ ಇದ್ದಾಗ್ಲೂ ಕೂಡ ಶಾರೀರಿಕವಾಗಿ ನನ್ನ ಮಗ, ನನ್ನ ಮಗಳು, ನನ್ನ ಸೊಸೆ ಇದರಿಂದ ಡಿಟ್ಯಾಚ್ ಆಗಿ ನಾವು ಆತ್ಮ ಕೊಡಬೇಕು, ಶಾಂತಿ ಕೊಡಬೇಕು, ಪ್ರೀತಿ ಕೊಡಬೇಕು. ಇದರಿಂದ ಅಟ್ಯಾಚ್ಮೆಂಟ್ ಆಗಿ. ಅಡಿಗೆ ಮಾಡಬೇಕಾದ್ರೆ ಇವರಿಗೆ ತುಪ್ಪದಿಂದ ಹಾಕ್ಬೇಕು ಹೇಳೋದಕ್ಕಿಂತ
ಪ್ರೀತಿ ಇರಬೇಕಿದಲ್ಲಿ, ಸ್ನೇಹ ಇರಬೇಕು, ಇವರು ಭಗವಂತನ ಮಗು ಆಗ್ಬೇಕು, ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗಿ. ಅದನ್ನ ಇವತ್ತು ಮೊದಲೇ ಹೇಳಿದ್ದು. ನೀವೆಷ್ಟು ಇದನ್ನ ಮಾಡ್ತಾ ಹೋಗ್ತಿರೋ ಮತ್ತೆ ಅವರಿಂದ ಅಪೋಸಿಷನ್ಗಳು ಜಾಸ್ತಿ ಬರ್ತಾ ಹೋಗ್ತವೆ. ಯಾಕಂದ್ರೆ ಕರ್ಮದ ಲೆಕ್ಕಾಚಾರ ಒಂದೇ ಸಲ ಏನಾಗ್ತದೆ, ಮತ್ತು ಕ್ರೋಧ ಮತ್ತೊಂದು ಮಗು ಜಾಸ್ತಿ ಆಗ್ತದೆ. ಅವಾಗ ತಪಸ್ಸನ್ನ ಜಾಸ್ತಿ ಮಾಡಿ, ನಿರಾಕಾರ ರೂಪದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಾತನ್ನು ಕೇಳ್ತಾ ಇಲ್ವಾ, ಬಾಬನಿಗೆ ಹೇಳ್ಬಿಟ್ಟು, ಬಾಬಾ ಈ ಆತ್ಮನಲ್ಲಿ ಹಿಂಗಿಂಗ್ ತೊಂದರೆ ಬರ್ತಾ ಇದೆ, ನೀನು ಸರಿ ಮಾಡು ಅಂತ ಬಿಟ್ಟು ಹೇಳಿ. ತಪಸ್ಸನ್ನು ಜಾಸ್ತಿ ಮಾಡಿ. ಎಷ್ಟು ತಪಸ್ಸನ್ನು ಜಾಸ್ತಿ ಮಾಡ್ತಿರೋ ಅಷ್ಟೇನಾಗತ್ತೆ, ಆ ಶಕ್ತಿಯ ಪ್ರಭಾವ ಅವರ ಮೇಲೆ ಬೀಳುತ್ತದೆ, ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತದೆ. ಅದಕ್ಕಾಗಿ ಎಷ್ಟು ನೀವು ಭಗವಂತನ ಉಪಯೋಗ ಮಾಡ್ತಾ ಹೋಗ್ತಿರೋ ಆ ಕರ್ಮದ ಫಲವನ್ನು ಸ್ವೀಕಾರ ಮಾಡ್ತಾ ಹೋಗ್ತೀರಾ. ಸ್ವೀಕಾರ ಅಂತಂದ್ರೆ ಬಾಬನಿಗೆ ಒಪ್ಸಿದೆ ಅಂತಂದ್ರೆ ಇದರಲ್ಲಿ ಏನೋ ಕಲ್ಯಾಣ ಇದ್ದೇ ಇದೆ ಹೇಳುವಂತ ಒಂದು ನಿಶ್ಚಯ, ನಂಬಿಕೆ, ವಿಶ್ವಾಸ, ಅನುಭವ ನಿಮಗೆ ಬರ್ತಾ ಹೋಗ್ತದೆ. ಎಷ್ಟೋ ಸಲ ನಾವು ಬೇರೆಯವರಿಗೆ ಸೇವೆ ಮಾಡ್ಲಿಕ್ಕೆ ಹೋಗ್ತೀವಿ, ಅದು ನಾವು ಎಷ್ಟೋ ಕಲಿತಾ ಇರ್ತೀವಿ, ಸ್ವತಃ ಕಲಿತಾ ಇರ್ತೀವಿ. ಬೇರೆಯವ್ರಿಗೆ ಕೊಡ್ಲಿಕ್ಕೆ ಹೋಗ್ಬಿಟ್ಟು ನಾವು ಕಲ್ತ್ಕೊಂಡ್ ಬಂದ್ಬಿಡ್ತೀವಿ. ಅದಕ್ಕಾಗಿ ಜೀವನ ಇರೋದು ಆದ್ಮೇಲೆ ನಾನು ಕಲೀಲಿಕ್ಕೆ, ಬೇರೆಯವರಿಗೆ ಕಲಿಸಲಿಕ್ಕಲ್ಲ. ಬೇರೆಯವ್ರಿಗೆ ಕಲಿಸ್ಲಿಕ್ಕೆ ಇರುವಂತನೊಬ್ಬನು ಮಾತ್ರ. ಯಾರು? ಪರಮಾತ್ಮ. ಭಗವಂತ ಪ್ರಶ್ನೆ ಮಾಡ್ತಿದ್ದಾರೆ, ಮಕ್ಕಳೇ ನೀವೆಲ್ಲಿದ್ದೀರಿ? ಎಲ್ಲಿದ್ದೀರಿ? ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅಲ್ವಾ? ಇಲ್ಲಿ ಏನ್ ಕಲಿಸ್ಕೊಡ್ತಾರೆ? ಜೀವನ ನಡೆಸುವಂತ ಶಿಕ್ಷಣ ವಿದ್ಯೆ ಕಲಿಸ್ಕೊಡ್ತಾರೆ. ನೀವ್ ಯಾರು? ವಿದ್ಯಾರ್ಥಿಗಳು. ಟೀಚರ್ ಯಾರು? ಶಿವಬಾಬಾ. ನಿಮ್ ಕೆಲಸ ಏನು? ಕಲಿಯೋದು. ಅವ್ರು ಪಾಠ ಮಾಡ್ತಾರೆ, ಕಲಿಯೋದು, ಬೇಕಾಗಿರೋದನ್ನ ನಿಮ್ಮ ಪುಸ್ತಕದಲ್ಲಿ ಬರೆಯೋದು. ಓಕೆ, ಹೋಮ್ವರ್ಕ್ ಕೊಡ್ತಾರೆ, ಅದನ್ನ ಮನೇಲಿ ಹೋಗಿ ಹೋಮ್ವರ್ಕ್ ಮಾಡೋದು, ಮತ್ತು ವಾಪಸ್ ಬುಕ್ ಅಂತಂದ್ಬಿಟ್ಟು ಯಾರಿಗೆ ತೋರಿಸೋದು? ಶಿವಬಾಬನ್ಗೆ, ಟೀಚರ್ಗೆ. ಸರಿ, ಪಕ್ಕದ ಸ್ಟೂಡೆಂಟ್ಸ್ ಏನು ಬರ್ದಿದ್ದಾರೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಅವಕಾಶ ಇರತ್ತಾ? ಇರಲ್ಲ. ಅಧಿಕಾರ ಇರತ್ತಾ? ಇಲ್ಲ. ಅದು ಯಾರಿಗೆ ಅಧಿಕಾರ ಇರೋದು? ಟೀಚರ್ ಅಲ್ವಾ? ಹಾಗೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳಿ ನೀವ್ ಯಾರು? ನೀವು ಟೀಚರ್ಗೆ ಹೇಳ್ಬೋದು ಅಷ್ಟೇ, ಬಿಟ್ರೆ ಅವರ ಪೇಪರ್ ಅನ್ನ ಚೆಕ್ ಮಾಡುವಂತ ರೆಡ್ ಕಲರ್ ಪೆನ್ ನಿಮ್ಗೆ ಕೊಟ್ಟಿಲ್ಲ. ನಿಮ್ ಕೈಲಿ ಯಾವ ಪೆನ್ ಕೊಟ್ಟಿದ್ದಾರೆ? ಬ್ಲೂ. ಬ್ಲೂ ಕಲರ್ ಪೆನ್ನಿನ ಪ್ರಶ್ನೆ, ನಿಮ್ಮ ಉದ್ದೇಶ ಏನು? ಏನ್ ಮಾಡ್ಬೇಕು ಅದನ್ನ? ನಾವು ಬರ್ಕೋಬೇಕು, ನಾವು ತಿಳ್ಕೋಬೇಕು. ಏನು ಬರಿಬೇಕು? ನೋಟ್ಸ್ ಪಾಯಿಂಟ್ಸ್ ಅಂತ ಹೇಳಿರೋ ಪಾಯಿಂಟ್ಸ್, ಜ್ಞಾನದ ಪಾಯಿಂಟ್ಸ್. ಕೇಳಿ, ನೋಟ್ಸ್ ಬರ್ಕೊಳ್ಳೋದು 1 hour ಮಾತ್ರ. ನೋಟ್ಸ್ ಬರ್ಕೊಳ್ಳೋದು ಎಷ್ಟು ಅವರು? 1 hour. 23 ಗಂಟೆ ಪ್ರಶ್ನೆಗೆ ಉತ್ತರ ಬರೀಬೇಕು. ಏನ್ ಹೇಳಿ? 1 ಗಂಟೆ ನೋಟ್ಸ್ ಬರ್ಕೊಳ್ಳೋದು, 23 ಗಂಟೆ ಏನು? ಕ್ವಶನ್ ಆನ್ಸರ್. ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಪೆನ್ ಇದ್ದಾಗ ನಿಮ್ಗೆ ಪ್ರಶ್ನೆ ಇರ್ತತಾನೆ, ಪ್ರಶ್ನೆಗೆ ಏನ್ ಬರೀಬೇಕು? ಉತ್ತರ ಈಗ ಅರ್ಥ ಆಯ್ತಾ ನಿಮ್ಗೆ ಏನು ಅಂತ? 1 hour ನೋಟ್ಸ್, 23 ಗಂಟೆ ಪ್ರಶ್ನೆ ಉತ್ತರ ಏನು ಅಂತ ಗೊತ್ತಾಯ್ತಾ? ದಿನ ಪೂರ್ತಿ ಪ್ರಶ್ನೆ ಅಣ್ಣ. ಕೇಳಿ, 1 hour ಈಶ್ವರೀಯ ಜ್ಞಾನವನ್ನ ನೀವು ಯಾವಾಗ ಕೇಳ್ತೀರೋ, ಈಶ್ವರಿ ಜ್ಞಾನವನ್ನ ನೀವು ಯಾವಾಗ ಕೇಳ್ತಿರೋ ಆವಾಗ ನೀವು ನೋಟ್ಸ್ ಅನ್ನ ಬರ್ಕೊಳ್ಬೇಕು. ಟೀಚರ್ ಸಮ್ಮುಖದಲ್ಲಿ ಇದ್ದಾಗ, ಅವರು ಪಾಠ ಮಾಡ್ತಾ ಇದ್ದಾಗ, ಅದು ಕ್ವಶನ್ಸ್ ಅಲ್ಲ, ಅದು ಅವ್ರು ಪಾಠವನ್ನ ಮಾಡ್ತಾರೆ. ನಿಮ್ಗೆ ಬೇಕಾಗಿರುವಂತ ನೋಟ್ಸ್ ಅನ್ನ ಕೈನಲ್ಲಾದ್ರೂ ಬರ್ಕೊಳ್ಳಿ, ಮನಸ್ಸಿನಲ್ಲಾದ್ರೂ ಬರ್ಕೊಳ್ಳಿ. ಓಕೆ, ಆನಂತರ ನೀವು ಯಾವಾಗ ಕರ್ಮಕ್ಷೇತ್ರಕ್ಕೆ ಇಳಿತಿರೋ, ರಾಜಯೋಗಕ್ಕಂತ ಕೂತ್ಕೊಳ್ತಿರೋ, ಈಶ್ವರಿ ಸೇವೆಗಂತ ಬರ್ತಿರೋ, ಲೌಕಿಕ ಪ್ರಪಂಚಕ್ಕೆ ಬರ್ತಿರೋ, ಮನೆ ಕೆಲ್ಸಕ್ಕೆ ಬರ್ತಾರೋ, ಆಫೀಸ್ ಕೆಲ್ಸಕ್ಕೆ ಬರ್ತಿರೋ, ಅದ್ಯಾವುದು? ಪರೀಕ್ಷೆ. ಪರೀಕ್ಷೆ ಎವ್ರಿ ಸೆಕೆಂಡ್ ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ ಅದು ಆತ್ಮೀಯತೆ ಪರೀಕ್ಷೆ. ಹಂಗಂತ ಇವತ್ತು ಪ್ಯಾಡ್ ಇಟ್ಕೊಂಡ್ಬಿಡು ಬರಿತಾ ಕುತ್ಕೊಂಡ್ಬಿಡ್ಬೇಡಿ. ಆ ಪರೀಕ್ಷೆಯಲ್ಲಿ ನಿಮಗೆ ಟೀಚರ್ ಹೇಳಿರುವಂತ ಪಾಠವನ್ನ ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿ ನೀವು ಆನ್ಸರ್ ಬರೀತಿರೋ ಅದರ ಆಧಾರದಲ್ಲಿ ನಿಮ್ಗೆ ನೆಕ್ಸ್ಟ್ ಡೇ ಏನ್ ಸಿಗ್ತದೆ? ಉತ್ತರ ಸಿಗ್ತದೆ. ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಡೇ ಸಿಗ್ತದೋ ಅದೇ ಸಮಯದಲ್ಲಿ ಸಿಗತ್ತೋ? ಅದೇ ಸಮಯದಲ್ಲಿ, ಆ ಸೆಕೆಂಡ್ ಅಲ್ಲಿ ನಿಮ್ಗೆ ಸಿಗ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಗಮಿಗೋ ಪ್ರತ್ಯಕ್ಷ ಫಲ. ಹಾಗಿದ್ರೆ ನಾನು ಬರೆಯೋದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಅಂತಂದ್ರೆ ನೋಟ್ಸ್ ಬರೆಯೋದ್ರಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕು, ಅಥವಾ ಪ್ರಾಕ್ಟಿಕಲ್ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು? ಪ್ರಾಕ್ಟಿಕಲ್ ಕಡೆ.
ನಾವೇನ್ ಮಾಡ್ತಿದೀವಿ? ಬರ್ಕೊಳ್ಳೋದ್ರಲ್ಲಿ ಕಾಣೋದ್ರ ಕಡೆ ಅವರ ಕ್ಲಾಸು, ಇವ್ರ ಕ್ಲಾಸು, ಕಾಮೆಂಟ್ರಿ, ಹಾಡು, ಹ್ಮ್, ಎಲ್ಲಾನು ಮಾಡ್ತಾ ಇದ್ದೀವಿ. ಆದ್ರೆ ಪ್ರಾಕ್ಟಿಕಲ್ ಅಲ್ಲಿ ಕೇಳಿರುವಂತ ವಿಷಯವನ್ನ ಎಷ್ಟರ ಮಟ್ಟಿಗೆ ಧಾರಣೆ ಮಾಡ್ತಿದ್ದೀರಿ? ಭಗವಂತನ ಪ್ರಶ್ನೆ. ನೋಟ್ಸ್ ಬರ್ಕೊಳ್ಳೋದ್ರಿಂದ ನಿಮ್ಗೆ ಮಾರ್ಕ್ಸ್ ಸಿಗತ್ತಾ? ಇಲ್ಲ ಇಲ್ಲ. ಮಾರ್ಕ್ಸ್ ಸಿಗೋದು ಯಾವಾಗ? ಕ್ವಶನ್ ರಿಪ್ಲೈ ಅದನ್ನು ಓದ್ತಾ ಉತ್ತರ ಕೊಟ್ಟು ನೀವು ಬರ್ದಿರುವಂತ ನೋಟ್ಸ್ ಅನ್ನ ಬೇರೆಯವ್ರಿಗೆ ತೋರಿಸ್ತೀರಿ, ಅವಾಗ ಮಾರ್ಕ್ಸ್ ಸಿಗತ್ತಾ? ಇಲ್ಲ 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 ಅಣ್ಣ. ಬೇರೆಯವ್ರು ಮಾಡಿದ ತಪ್ಪು ಅಂತ ಹೇಳ್ತೀರಿ, ಅವಾಗ ಮಾರ್ಕ್ಸ್ ಸಿಗತ್ತಾ? ಇಲ್ಲ. ಮಾರ್ಕ್ಸ್ ಸಿಗೋದು ಯಾವಾಗ? ನಾವು ನಾವು ಪ್ರಾಕ್ಟಿಕಲ್ ಆಗಿ ತಂದಾಗ, ಯಾವಾಗ ತರಬೇಕದನ್ನ? ಕ್ವಶನ್ ಬಂದಾಗ, ಕ್ವಶನ್ ಅಂದ್ರೆ ಯಾವಾಗ ಪರೀಕ್ಷೆ ಬರ್ತದೆ? ಬಂದಾಗ, ಪರೀಕ್ಷೆ ಬಂದಾಗ, ಪರೀಕ್ಷೆ ಯಾವಾಗ ಬರ್ತದೆ? ಜೀವನದಲ್ಲಿ ಪ್ರತಿ ಸೆಕೆಂಡು ಬರ್ತಾ ಇರುತ್ತೆ. ಹಾ, ಅವಾಗ ಅಪ್ಲಿಕೇಶನ್ ಮಾಡ್ಬೇಕು ತಾನೆ? ಹೌದು. ಅದನ್ನ ನಾವು ಮಾಡ್ತಿದೀವ? ಚೆಕ್ ಮಾಡಿ. ಮಾಡಿ. ಹಾಗೆ ನಾವು ಧಾರಣೆಗೆ ಇಷ್ಟು ಗಮನವನ್ನ ಕೊಡ್ತಾ ಇದೀವಿ. ಇವತ್ತು ನಾನು ಯಾರ ಪ್ಯಾರ ಅಂತ ಕೇಳಿದ್ವಿ, ಅಣ್ಣವ್ರೆ ನಿಮ್ ಕ್ಲಾಸ್ ಚೆನ್ನಾಗಿತ್ತು 3 ಸಲ ಕೇಳಿದ್ವಿ. ಆದ್ರೆ ಆ ದಿನದಲ್ಲಿ ಬಂದಿರುವಂತಹ ಕ್ವಶನ್ ಸಮಯದಲ್ಲಿ ನಾನು ಇಷ್ಟರ ಮಟ್ಟಿಗೆ ಅದನ್ನ ಧಾರಣೆ ಮಾಡಿದೆ. ನಾನಿವತ್ತು ಮುರಳಿ ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ, ಅಕ್ಕೋರತ್ತು ಹೇಳಿದ್ದೇನೆ, 5 ಸಲ ಹೇಳಿದೆ. ಆ ದಿನ ಹೇಳಿರೋದು ಆ ದಿನಕ್ಕೆ ಆ ಸಮಸ್ಯೆ ಬಂದಾಗ ಆ ಪಾಯಿಂಟ್ ನೆನಪಿಗೆ ಬಂದು ನೀವು ಆ ಸಮಯದಲ್ಲಿ ಅದನ್ನ ಅಪ್ಲೈ ಮಾಡಿ, ಅದನ್ನ ಅಪ್ಲೈ ಮಾಡಿರುವಂತ ಕಾರಣದಿಂದ ಆ ಸಮಸ್ಯೆಯಿಂದ ಹೊರಗಡೆಗೆ ಬಂದ್ರ? ದಟ್ ಇಸ್ ರಿಯಲ್ ಧಾರ. ನಿತ್ಯ ಜೀವನದಲ್ಲಿ ಪರಿವರ್ತನೆ ಹಿಡಿದು ಕಂಡು ಬರಬೇಕು ಆತ್ಮೀಯರೇ. ಬಂದಿಲ್ಲ ಅಂತಂದ್ರೆ ನಾವೇನಾಗ್ಬಿಡ್ತೀವಿ? ಪಂಡಿತರಾಗ್ತೀವಿ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ? ಪಂಡಿತರಿಗೆ ಹೇಳೋದಲ್ಲಿ ಬ್ಯುಸಿ ಆಗಿರ್ತೇವೆ ಹೊರತು ಕಾರ್ಯದಲ್ಲಿ ತರೋದಿಲ್ಲ. ಅದಕ್ಕಾಗಿ ಆತ್ಮೀಯರೇ, ಈಶ್ವರಿ ಜ್ಞಾನ ಹೇಳೋದು ಬೇರೆಯವ್ರನ್ನ ಚೆಕ್ ಮಾಡ್ಲಿಕ್ಕಲ್ಲ, ಬೇರೆಯವರಿಗೆ ಹೇಳಲಿಕ್ಕಲ್ಲ. ಇರೋದು ಯಾವ್ದಕ್ಕೆ? ಸ್ವಪರಿವರ್ತನೆ. ನನ್ನ ಜೀವನದಲ್ಲಿ ನಾನು ದಿನನಿತ್ಯದಲ್ಲಿ ಬರುವಂತಹ ಮಾನಸಿಕ ಶಾರೀರಿಕ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದರ ಮೂಲಕ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳೋದು. ಏನಂತ? ನಾನು ಎಷ್ಟರ ಮಟ್ಟಿಗೆ ಪಾಸ್ ಆಗಿದ್ದೇನೆ ನಿಮ್ಗೆ ಗೊತ್ತಾಗತ್ತೆ. ನೀವು ಸರಿಯಾಗಿ ಧಾರಣೆ ಮಾಡದಿದ್ರೆ ಆ ಕರ್ಮದಲ್ಲಿ ಸಫಲತೆ, ಖುಷಿ, ಆನಂದ ಇರುತ್ತೆ. ವಿಘ್ನಗಳು, ಪರಿಸ್ಥಿತಿಗಳು ಬರೋದಿಲ್ಲ. ಅದಕ್ಕೇನು ಇದು ಬೇಕು ಅಂತ ಬಿಟ್ಟಲ್ಲ. ಇನ್ನೊಂದು ಕೆಲವೊಂದ್ಸಲ ನೋಡಿ, ನೀವು ಅಬ್ಸರ್ವೇಷನ್ ಮಾಡಿರ್ಬೋದು, ಇವತ್ತು ಮಾಡಿರುವಂತ ಕರ್ಮ ಸರಿದು ಇಲ್ಲೋ ಅಂತ ನೀವು ನೆಕ್ಸ್ಟ್ ಡೇ ಮುರ್ಲಿ ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ, ಬಾಬಾ ಸೀಲ್ ಹಾಕಿರ್ತಾರೋ ಇಲ್ಲೋ ಅಂತ, ಅಲ್ವಾ? ಎಷ್ಟೋ ಸಲ ಆದ್ಮೇಲೆ ಒಂದು ಈಶ್ವರ ಜ್ಞಾನದ ವಿಷಯವನ್ನು ಬಾಬಾ ಕೊಟ್ಟಿರ್ತಾರೆ, ಬಾಬಾ ನಮ್ಮ ಮೂಲಕ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ಮರುದಿನ ಮುರ್ಲಿ ಅದೇ ಹೇಳ್ತಾರೆ, ಗೊತ್ತಾಗ್ಬಿಡ್ತಾರೆ, ಎಸ್ ಬಾಬಾ ಇದನ್ನ ಹೇಳಿದಾರ, ಇದು ಪಕ್ಕ 100% ಅಕ್ಯುರೇಟ್ ಅಂತ. ಅದ್ರ ಮೊದಲು ನಮ್ಗೆ ಗೊತ್ತಿರೋದಿಲ್ಲ, ಅದು ಏನು ಅಂತ ಮೀನಿಂಗ್ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಡೇ ಮಾಡಿದಾಗ ಎಸ್ ಇದೆ ಅಕ್ಯುರೇಟ್ ಅಂದ್ರೆ ನೀವೇನು ಆನ್ಸರ್ ಪೇಪರ್ ಬರ್ದಿದ್ದೀರಿ, ಬೋರ್ಡಲ್ಲಿ ಅದೇ ಆನ್ಸರ್ ಬರ್ದಿದೆ ಅಂದ್ರೆ ನೀವು ಪಾಸ್ ಆದ್ರಂತೆ ಆಯ್ತು ತಾನೇ ಅರ್ಥ. ನಿಮ್ಗೆ ನೀವು ಗೊತ್ತಾಗ್ಬಿಡ್ತದೆ. ಒಂದು ವೇಳೆ ಮೀನಿಂಗ್ ಏನಾದ್ರು ಹೇಳಿದಿದ್ರೆ, ಓ ಇಲ್ಲಿ ನಾನು ಫೇಲ್ ಮಾಡಿದೆ, ಈ ರೀತಿ ಹೇಳ್ಬೇಕಾಗಿತ್ತು, ಇದು ಎರಡನ್ನೂ ಕೂಡ ಹೇಳಿರ್ತಾರೆ ಬಾಬಾ, ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಆದ್ಮೇಲೆ ನಮ್ಮ ಈಶ್ವರಿ ಜೀವನದಲ್ಲಿ ಬದಲಾವಣೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಈಶ್ವರಿಯ ಜ್ಞಾನವನ್ನ ಕೇಳೋದಲ್ಲಿ, ಬೇರೆಯವರಿಗೆ ಹೇಳೋದಲ್ಲಿ, ಅಂದ್ರೆ ವಿಶೇಷವಾಗಿ ಸೇವೆ ಕಡೆ ನಾವು ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ವಿ ಬಿಟ್ರೆ ಮಧ್ಯದಲ್ಲಿ ಧಾರಣೆ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ. ಅದು ನನ್ನ ವೈಯಕ್ತಿಕ ಜೀವನ. ಈಗ ಈ ಎಲ್ಲ ಜ್ಞಾನವನ್ನ ಸೂಕ್ಷ್ಮವಾಗಿ ಧಾರಣೆ ಮಾಡ್ಬೇಕು, ಶಾರೀರಿಕವಾಗಿ ಧಾರಣೆ ಮಾಡ್ಬೇಕು. ನಾನು ಬಿಕೇನಪ್ಪ, ನಾನು ತಿನ್ನೋದಿಲ್ಲ, ನಿಂಗೆ ಇರೋದು, ಹಿಂಗೆ ಹೇಳಿದ್ದಾರೆ ಅಂತ ಹೊರತೋಗ್ಬಿಟ್ಟು ಜಗಳ ಮಾಡ್ಬೇಕು, ಅಥವಾ ಪ್ರೀತಿಯಿಂದ ವ್ಯವಹಾರ ಮಾಡ್ಬೇಕು? ಪ್ರೀತಿಯಿಂದ ವ್ಯವಹಾರ ಮಾಡ್ಬೇಕು ಅಲ್ವಾ? ಅಂದ್ರೆ ನಿರಾಕಾರ ರೂಪದ ವೈಬ್ರೇಷನ್ಸ್ ಇಂದ, ನೆಗೆಟಿವಿಟಿಯಿಂದ, ವಿಕಾರದಿಂದ, ರಾವಣದಿಂದ ಡಿಟ್ಯಾಚ್ ಆಗಿ, ಎಸ್ ತಾಯಿಯಾಗಿ ಮಗುಗೆ ಮೊದಲಿನಕ್ಕಿಂತ ಲಾಲನೆ, ಪಾಲನೆ, ಊಟ ತಿಂಡಿಯನ್ನ ಕೊಡಿ. ಇಲ್ಲಪ್ಪ ನಾನು ಇರೋದೇ ಹೀಗೆ, ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅಡುಗೆ ಮಾಡೋದಿಲ್ಲ, ಬೇಕಾತೇನು ಇಲ್ಲ ಅಂದ್ರೆ ಬಿಡ, ಹಂಗಲ್ಲ. ನಿಯಮ ನಿಮಗೆ, ಅವ್ರಿಗಲ್ವಲ್ಲ. ಅವ್ರಿಗೆ ಪ್ರೀತಿಯಿಂದ ಏನ್ ಮಾಡಿ ಅವ್ರಿಗೆ ಮಾಡ್ಕೊಡಿ. ನಿನಗೆ ಬೇಕಾಗಿರೋದು ಮಾಡಿಕೊಟ್ಟಿದ್ದೇನಲ್ಲಪ್ಪ, ನನಗೆ ಬೇಕಾದಾಗ ನಾನು ಮಾಡ್ಕೊಡ್ತೇನೆ. ಪ್ರೀತಿ ಇಲ್ಲಿ, ಸ್ನೇಹ ಇಲ್ಲಿ, ಬದಲಾವಣೆ ಕಂಡು ಬರ್ಲಿ. ಅವಾಗ ಅಮ್ಮ ನಿನ್ ಕಷ್ಟ ಆಗತ್ತೆ, ನನಗೂ ಕೂಡ ಅದನ್ನು ಮಾಡು ಅಂತ ಹೇಳಬೇಕು. ಅದನ್ನ ಬಿಟ್ಬಿಟ್ಟು ಬೇಡ ಬೇಡ ನಿನ್ನಷ್ಟು ನೀನ್ ಮಾಡ್ಕೊಂಡು ನಾನು ಹೋಗ್ಬಿಟ್ಟು ಹೋಟೆಲಲ್ಲಿ ತಿಂತೇನೆ ಅಂತಂದ್ರೆ ಅವ್ರದ್ದು ಆಶೀರ್ವಾದ ತಗೊಳ್ತೀರಾ ನೀವು?
ಪ್ರಾಕ್ಟಿಕಲಿ ಕಾರ್ಯದಲ್ಲಿ ಎಷ್ಟು ತರ್ತಾ ಇದ್ದೀರಿ? ನೋಡಿ ಆತ್ಮೀಯರೇ, ಈಶ್ವರಿ ಜ್ಞಾನದಿಂದ ಸಂಬಂಧ ವೃದ್ಧಿಯಾಗಬೇಕು, ಆತ್ಮೀಯತೆ ಬರಬೇಕು, ಈಶ್ವರಿ ಪರಿವಾರದಲ್ಲೂ ಕೂಡ ಕ್ಲೋಸ್ನೆಸ್ ಬರ್ಲಿ, ನನ್ನತನ ಬರ್ಲಿ. ಯಾವ್ದ್ರಿಂದ? ಆಧ್ಯಾತ್ಮಿಕತೆಯನ್ನು ಕೊಡೋದ್ರಿಂದ, ತೆಗೆದುಕೊಳ್ಳೋದ್ರಿಂದ, ಸ್ಥೂಲವಾಗಿ ಅಲ್ಲ, ಗಿಫ್ಟ್ ಕೊಡೋದ್ರಿಂದ, ಹಣ ಕೊಡೋದ್ರಿಂದ ಅಲ್ಲ. ಸಂಬಂಧ ಹತ್ತಿರ ಬರ್ಲಿ, ಓಪನ್ ಅಪ್ ಆಗಿ. ಯಾವಾಗ? ನಿಸ್ವಾರ್ಥ ಭಾವದಿಂದ, ನನ್ನತನದಿಂದ. ಓಕೆ, ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಯಾವ ವಿಷಯದಲ್ಲಿ ನಾವು ನ್ಯಾರಾಗಬೇಕು, ಯಾವುದಲ್ಲಿ ಪ್ರಿಯರಾಗಬೇಕು, ಸ್ವಪರಿವರ್ತನೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗಿ. ಅವಾಗ ಬೇರೆಯವರು ಕೂಡ ಏನಾಗ್ತಾರೆ? ಪರಿವರ್ತನೆ ಆಗ್ತಾರೆ. ಎರಡನೇದು, ಅವು ನನಗೆ ಕೊಡ್ತಾರೆ ಹೇಳುವಂತ ಯೋಚನೆಯನ್ನ ಮಾಡಬೇಡಿ, ನಾನು ಅವ್ರಿಗೆ ಕೊಡಬೇಕು ಹೇಳುವಂತ ಯೋಚನೆಯನ್ನ ಮಾಡಿ. ದಾತ, ಅವ್ರು ನನಗೇನು ಕೊಟ್ಟಿದ್ದಾರೆ, ನಾನೇನ್ ಮಾಡ್ಬೇಕು, ನಾನು ಇದನ್ನು ಕೊಟ್ಟಿದ್ದೇನೆ, ಅದಕ್ಕಾಗಿ ಅವ್ರು ಅದನ್ನು ಕೊಡ್ಬೇಕು. ಓಹ್, ಲೇವತಾನೋ ದೇವತಾನೋ? ದೇವತ ನಿಮ್ಗೇನ್ ಸಿಗ್ತದೆ? ಆಶೀರ್ವಾದ. ನೀವೇನು ಕೊಡ್ತೀರೋ ಅದೇ ಸಿಗ್ತದೆ. ನೀವು ಒಳ್ಳೇದನ್ನ ಕೊಟ್ಟ ಒಳ್ಳೇದೇ ತಾನೇ ಸಿಗ್ತದೆ. ಹೌದು ತಾನೆ? ಅದಕ್ಕಾಗಿ ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಇಲ್ಲ ಅಣ್ಣವ್ರೆ, ಅವ್ರ ಬಗ್ಗೆ ನಾವು ಒಳ್ಳೇದನ್ನ ಬಯಸ್ತೀವಿ, ಎಲ್ಲಾ ಮಾಡಿದ್ರು ಕೂಡ ಅವ್ರು ನಮ್ಗೆ ಉಲ್ಟಾನೇ ಹೊಡಿತಾರಲ್ಲ, ಸಿಟ್ಟನೆ ಮಾಡ್ಕೊಳ್ತಾರಲ್ಲ. ಹೌದು, ಅವ್ರ ಜೊತೆಗೆ ಅಷ್ಟೆಲ್ಲ ಸಾಲ ಮಾಡಿದಿರಿ. ಇವಾಗ ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಸಾಲ ಮಾಡಿದಿರಿ. ಎಷ್ಟು ಸಾಲ ಮಾಡಿದಿರಿ? 10 ಲಕ್ಷ. ಸರಿ, ಪ್ರತಿ ತಿಂಗಳು 10,000 ಕೊಡ್ತಾ ಇರ್ತೀರ. ಎಷ್ಟು ಕೊಡ್ತಾ ಇದ್ದೀರಿ? 10,000. ಮತ್ತೆ ಮುಂದಿನ ತಿಂಗಳು ನೋಟಿಸ್ ಕಳಿಸ್ತಾರ, ಕಳಿಸಿಲ್ವಾ ನಿಮ್ ಸಾಲ ಇದೆ ಅಂತ? ಕಳಿಸ್ತಾರೆ. ಇಲ್ಲ ಅಣ್ಣ, ದುಡ್ಡು ಕೊಡ್ತಾನೆ ಇದ್ದೀವಿ, ಅದು ಸಾಲ ಇದೆ ಸಾಲ ಇದೆ ಅಂತ ಬಿಟ್ಟು ನೋಟಿಸ್ ಕೊಡ್ತಾ ಇದಾರೆ. ಯಾಕೆ ಕೊಡ್ತಾ ಇದಾರೆ? ಕ್ಲಿಯರ್ ಬಡ್ಡಿ ಬ್ಯಾಲೆನ್ಸ್. 10 ಲಕ್ಷ ಸಾಲ ಇದೆ, 10,000 ರೂಪಾಯಿ ಕೊಡ್ತಾ ಇದ್ದೀರಿ ನೀವು ಅಲ್ವಾ? ಅವಾಗ 10,000ವನ್ನ ಜಾಸ್ತಿ ಮಾಡಿ ಅಲ್ಲ, 20,000 ಮಾಡಿ, 25,000 ಮಾಡಿ, 50,000 ಮಾಡಿ, ಇದನ್ನ ಜಾಸ್ತಿ ಮಾಡಿ. ಅವಾಗ ಏನಾಗತ್ತೆ? ಬೇಗ ಸಾಲ ಸಾಲ ಬೇಗ ತೀರುತ್ತೆ. ಅದನ್ನೇ ಬಾಬಾ ಹೇಳ್ತಾ ಇರೋದು, ಪರಿಸ್ಥಿತಿಗಳು ಬರ್ತಾ ಇದಾವೆ, ವಿಘ್ನಗಳು ಬರ್ತಾ ಇದಾವೆ, ತೊಂದರೆಗಳು ಬರ್ತಾ ಇದಾವೆ. ಅದೇನರ್ಥ? ಸಾಲ ಇದೆ. ನೀವು ಸಾಲ ತೀರಿಲ್ಲ ಅಂತ. ನನಗೆ ಒಂದು ದಿನಕ್ಕೆ ಬೇಕಾಗಿರುವಂತ ಖರ್ಚನ್ನ ಸರಿದೂಗಿಸುವಂತ ಸಂಪಾದನೆ ಇನ್ನೂ ನಂದು ಆಧ್ಯಾತ್ಮಿಕ ರೂಪದಲ್ಲಿ ಆಗಿಲ್ಲ. ಆಗ್ತಾ ಇಲ್ಲ. ಒಂದು ದಿನಕ್ಕೆ 5,000 ವರ್ಷದಿಂದ ಪಂಚತತ್ವಗಳ ಸಹಿತ ಚೈತನ್ಯ ಮತ್ತು ಜಡ ವಸ್ತುಗಳಿಂದ ಏನು ಸಾಲ ಮಾಡಿದೆನೋ, ಅದರಿಂದ ಏನು ಪ್ರತಿದಿನ ನಾನು ಪೇಮೆಂಟ್ ಮಾಡಬೇಕಾಗಿದ್ಯೋ ಅದು ಆಗ್ತಾ ಇಲ್ಲ. ಅದಕ್ಕೆ ಬಾಬಾ ಪುನಃ ಪುನಃ ಮುಂದೆ ಹೇಳ್ತಾರೆ, ಸರ್ವಕ್ಕೋ ದೇವ್, ಸರ್ವಕ್ಕೋ ದೇವ್, ಎಲ್ಲರಿಗೂ ಕೊಡಿ, ಎಲ್ಲರಿಗೂ ಕೊಡಿ. ಯಾಕೆ? ಯಾಕೆ? ಸಾಲ ಜಮಾ ಲೆಕ್ಕಾಚಾರ ಆದ್ಮೇಲೆ ಎಲ್ಲರ ಜೊತೆನೇ ಇದೆ. ಲೆಕ್ಕಾಚಾರ ಏನಿದಾಗಿದೆ? ಎಲ್ಲರ ಜೊತೆಗೆ. ನಿಮ್ಮ ಮನೆಯಲ್ಲಿ ನೀವು ಕುತ್ಕೊಂಡಿರ್ತೀರಿ, ನಿಮ್ಮ ಮಗನ ಜೊತೆಗೆ ಜೋರಾಗಿ ಜಗಳ ಆಗ್ತದೆ, ಬೊಬ್ಬೆ ಹೊಡಿತೀರಾ. ಅದರ ಎಫೆಕ್ಟ್ ಮಗನಿಗೆ ಮಾತ್ರ ಆಗತ್ತೋ, ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಆಗತ್ತೆ. ಅದ್ಯಾಕೆ ಆಗತ್ತೆ? ನೀವು ತಾನೇ ತಾಯಿ ಮಗ ಜಗಳ ಮಾಡಿದ್ದು. ಆ ವೈಬ್ರೇಷನ್ ವೈಬ್ರೇಷನ್ ಎಲ್ಲಿವರೆಗೆ ಹೋಗ್ತದೆ? ಜೋರ ಅಕ್ಕಪಕ್ಕ ವೈಬ್ರೇಷನ್ ಎಷ್ಟು ದೂರದವರೆಗೆ ಹೋಗ್ತದೆ? 1-2-3 ಮನೆಗೆ ಹೋಗೋದು. ಅದು ಶಬ್ದ. 2-3 ಮನೆಗೆ ಹೋಗೋದು ಯಾವುದು? ಶಬ್ದ. ನಾನು ಕೇಳಿದ ವೈಬ್ರೇಷನ್ ವಾಯುಮಂಡಲ ಹೋಗುತ್ತೆ. ಪೂರ್ತಿ ವಿಶ್ವಕ್ಕೆ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ? ಎಲ್ಲಿಗೆ ಹೋಗ್ತದೆ? ಅವಾಗ ವಿಶ್ವದಲ್ಲಿ ಕ್ರೋಧವನ್ನ ಅನುಭವ ಮಾಡ್ಲಿಕ್ಕೆ ಒಂದೊಂದು ಕಣ ನೀವು ಕಳಿಸಿದಿರೋ, ಕಳಿಸಿಲ್ವೋ? ಕಳಿಸಿ. ಇವಾಗ ಬಾಬಾ ಏನ್ ಹೇಳ್ತಾರೆ, ಕಲ್ಪವೃಕ್ಷದಲ್ಲಿ ನೀವೆಲ್ಲಿ ಕೂತ್ಕೊಂಡಿದ್ದೀರಿ? ಬುಡ ಆ ಬುಡದಲ್ಲಿ. ಬುಡದಲ್ಲಿ ಅಂದ್ರೆ ಎಲ್ಲಿ? ಬುಡದಲ್ಲಿ ಎಲ್ಲಿ? ಬೇರು ಬೇರಲ್ಲಿ. ಸರಿ, ಆ ಬೇರಿಗೆ 1/2 ಲೀಟರ್ ಎಸಿಡ್ ಹಾಕಿ. ಏನಾಕಿ? ಅರ್ಧ ಲೀಟರ್ ಎಸಿಡ್ ಹಾಕಿ. ವೃಕ್ಷ ಎಷ್ಟು ಏನಾಗಿರ್ತದೆ, ಹಸಿರಾಗ್ಬಿಟ್ಟು ಫಳ 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 ಅಂತ ಹೊಡಿತಾ ಇರ್ತದೆ. ಹೌದು ಅಲ್ವೋ? ಇಲ್ಲ ಅಣ್ಣ, ಇಲ್ಲ ಏನಾಗ್ತದೆ? ಒಣಗ್ತಾ ಹೋಗುತ್ತೆ. ಅದ್ಯಾಕೆ? ನೀವು ತಾನೇ ಕೆಳಗಡೆ ತಾನೇ ಹಾಕಿದ್ದೀರಿ, ಗಿಡ ಯಾಕೆ ಒಣಗ್ಬೇಕು? ಆ ಕೆಳಗಡೆ ಬೇರ್ಗೂ ಗಿಡಕ್ಕೂ ಸಂಬಂಧ ಇರುತ್ತಲ್ವ? ಹೌದು ತಾನೆ? ನಿಮ್ಗೂ ಕೂಡ ಪೂರ್ತಿ ಪ್ರಪಂಚಕ್ಕೂ ಸಂಬಂಧ ಇದೆಯೋ ಇಲ್ವೋ? ಇದೆ. ಅಂದ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ನನ್ನ ಸಂಬಂಧ ಇನ್ನೂ ಸರಿ ಆಗ್ತಾ ಇಲ್ಲ,
ನನ್ನ ಮನಸ್ಸಿಗೆ ಇನ್ನೂ ಶಾಂತಿ ಸಿಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಸುತ್ತಮುತ್ತಲು ಇರುವಂತ ಜನರ ಜೊತೆಗೆ ನನ್ನ ವ್ಯವಹಾರದಲ್ಲಿ ಸಂಬಂಧದಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ. ಅದೇನರ್ಥ? ಸಾಲ ಜಾಸ್ತಿ. ಸಂಪಾದನೆ ಕಡಿಮೆ. ನಾನು ಬೇರಿಗೆ ಪ್ರತಿದಿನ ಎಸಿಡ್ ಹಾಕ್ತಾ ಇದ್ದೇನೆ ಹೊರತು ನೀರನ್ನ ಹಾಕ್ತಾ ಇಲ್ಲ ಅಂತಾನೆ ಅರ್ಥ. ಹೌದು. ಅಂದ್ರೆ ಇನ್ನೂ ಇಂದ್ರಿಯ ಸುಖ, ಇನ್ನೂ ವಿಕಾರ, ಇನ್ನೂ ಮಾಯೆ, ರಾವಣ, ಇದನ್ನೇ ಏನು ಮಾಡ್ತಾ ಇದ್ದೇನೆ? ಎಳಿತಾ ಇದ್ದೇನೆ. ಅವಾಗ ಅದನ್ನೇ ಹೇಳಿದ್ರೆ ರಿಸಲ್ಟ್ಸ್ ಏನು ಬರುತ್ತೆ ಹೇಳಿ ನೋಡೋಣ. ವೃಕ್ಷ ಒಣಗತ್ತೋ ಹಣ್ಣು ಕೊಡತ್ತೋ? ಒಣಗೋತೈತೆ. ಭಗವಂತ ಯಾಕಪ್ಪ ಈ ಜೀವನ, ಯಾಕಪ್ಪ ಈ ಕುಟುಂಬ, ಯಾಕಪ್ಪ ಈ ಸಂಸಾರ, ಯಾಕಪ್ಪ ಈ ಕಾಯಿಲೆಗಳು, ಯಾಕಪ್ಪ ಈ ಲೆಕ್ಕಾಚಾರ? ಹೌದು. ಪೂರ್ತಿ ಗಿಡ ಒಣಗ್ಲಿಕ್ಕೆ ಕಾರಣ ಯಾರು? ನಾವೇ. ನಾನೇ. ಹಾ, ಮತ್ ನನ್ನನ್ನು ಸೇರಿಸ್ಬಿಡ್ಬೇಡಿ, ಶಿವಮ್ಮನನ್ನು ಸೇರಿಸ್ಬಿಡ್ಬೇಡಿ, ಸರಿನಾ? ಅದಕ್ಕಾಗಿ ಆತ್ಮೇರೆ ಪ್ರತಿದಿನ ಅದಕ್ಕೆ ಏನ್ ಮಾಡಿ, ನೀರು ಕೊಡುವಂತ ಕೆಲಸವನ್ನ ಮಾಡಿ. ಓಕೆ, ಅದು ನಾವು ಎಸಿಡ್ ಅನ್ನ ಕೊಡ್ತಾ ಇದ್ದೀವಿ. ಓಕೆ ಓಕೆ. ನನ್ನ ಮಗ US ಗೆ ಹೋಗಬೇಕು, ಸಂಕಲ್ಪ ಮಾಡು, ಸರಿನೋ ತಪ್ಪು? ತಪ್ಪು. ರಾಜ ಮಕ್ಕಳು ತಪ್ಪು ಅಂತ ಹೇಳ್ತಾರೆ, ಯಾಕಂದ್ರೆ ಅವ್ರ ಮಕ್ಳು ಯಾರು US ಗೆ ಹೋಗುವಂತ ಲೆವೆಲ್ನವ್ರು ಇಲ್ಲ ಅಂತ ಕಾಣ್ತದೆ. ಅದಕ್ಕಾಗಿ ನನ್ನ ಮಕ್ಕಳಿಗೆ ಚೆನ್ನಾಗಿ ಜಾಬ್ ಸಿಗ್ಬೇಕು, ಇನ್ಕ್ರಿಮೆಂಟ್ ಸಿಗ್ಬೇಕು, ಪ್ರಮೋಷನ್ ಸಿಗಬೇಕು, ಮನೆ ಕಟ್ಟಬೇಕು, ಸ್ವಂತ ಮನೆ ಕಟ್ಟಬೇಕು, ಸರಿನೋ ತಪ್ಪು? ತಪ್ಪು ಅನ್ನೋದು. ಅದ್ಯಾಕ ಸ್ವಂತ ಮನೆ ಕಟ್ಟ ತಪ್ಪ? ಸರಿನೋ ತಪ್ಪು? ನನ್ನದು ತಪ್ಪು. ಯಾಕೆ ನಿಮ್ ಮನೆ ಇರಬೇಕು, ಅದಕ್ಕಾಗಿ ಬಾಡಿಗೆ ಮನೇಲಿ ಇರ್ತಾರೆ ಬೆಂಗಳೂರಿನಲ್ಲಿ. ಓಕೆ, ಯಾಕೆ ತಪ್ಪು ಅಂತಂದ್ರೆ ತಮ್ಗೆಲ್ಲರಿಗೂ ಗೊತ್ತು, ಏನು ಕಣ್ಣಿಗೆ ಕಾಣುತ್ತೋ ಅದೆಲ್ಲ ವಿನಾಶ ಆಗತ್ತೆ ಆತ್ಮೀಯರೇ. ಅದಕ್ಕಾಗಿ ಮನೆ ಕಟ್ಟಿದ್ಮೇಲೆ ವಿನಾಶ ಆದಾಗ ಅದೇ ಆತ್ಮ ದುಃಖ ಪಡತ್ತಲ್ವಾ? ಯಾವ ಆತ್ಮ? ಮನೆ ಕಟ್ಸಿರೋ ಮನೆ ಕಟ್ಸಿರೋದು ಯಾರು? ನಾನು. ನಿಮ್ ಮಗ, ನೀವಲ್ಲ. ನೀವು ಸಂಕಲ್ಪ ಮಾಡಿದ್ದಷ್ಟೇ. ನನ್ನ ಮಗನಿಗೆ ಸ್ವಂತ ಮನೆ ಸಿಗ್ಲಿ ಅಂತ ಸಂಕಲ್ಪ ಮಾಡಿದ್ ನೀವು. ಅವನಿಗೆ ಹೇಳಿ 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 ಮಾಡಿಸಿದ್ರು. ಆಮೇಲೆ ದುಃಖ ಅನುಭವಿಸೋದು ಯಾರು? ಅದೇ ಆತ್ಮ ತಾನೆ. ಆ ವಿಷಯ ಗೊತ್ತಿದ್ದ ಮೇಲೆ ಏನ್ ಮಾಡಬಾರ್ದು? ಆ ಸಂಕಲ್ಪ ಮಾಡ್ಬೇಕು, ಮಾಡಬಾರ್ದು? ಮಾಡಬಾರ್ದು. ಏನ್ ಸಂಕಲ್ಪ ಮಾಡ್ಬೇಕು? ನನ್ನ ಮಗುನು ಭಗವಂತನ ಮಗು ಆಗ್ಲಿ, ಆಧ್ಯಾತ್ಮಿಕ ಸಂಪಾದನೆ ಮಾಡ್ಲಿ, ಅವಿನಾಶಿ ಸಂಪಾದನೆ ಮಾಡ್ಲಿ, 4 ಜನರಿಗೆ ದಾನ ಮಾಡ್ಲಿ, ಸಹಾಯ ಮಾಡ್ಲಿ, ಸಂಯೋಗ ಮಾಡ್ಲಿ, ಈ ಸಂಕಲ್ಪವನ್ನ ಮಾಡಿ. ನಾವು ಎಷ್ಟು ಮಾಡ್ತಿದೀವಿ? ನಾವು ಸ್ಥೂಲದ ಬಗ್ಗೆನೇ ಮಾತಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾ ಇರೋದು, ಭಗವಂತ ಹೇಳೋದು ಆತ್ಮ ಮತ್ತು ಮನಸ್ಸಿಗೆ ನಾವು ಕಂಪ್ಯಾರಿಸನ್ ಮಾಡುವಂಥದ್ದು ಶರೀರಕ್ಕೆ. ಮನಸ್ಸಿಗೆ ಮಾಡಿರುವಂಥದ್ದು ನನಗೆ ಮಾತ್ರ ಗೊತ್ತಾಗತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಸ್ಥೂಲವಾಗಿ ಮಾಡೋದು ಕಣ್ಣಿಗೆ ಕಾಣತ್ತಲ್ವಾ? ಅದಕ್ಕಾಗಿ ಆತ್ಮೀಯರೇ ಅದನ್ನೇ ಬಾಬಾ ಹೇಳ್ದು, ನ್ಯಾರ ಪ್ಯಾರ ಅಂತಂದ್ರೆ ನಿಧಾನವಾಗಿ ನಾವು ನಿರಾಕಾರದ ಕಡೆಗೆ ಹೋಗ್ತಾ ಇರಬೇಕು. ಸಾಕಾರದ ಕಡೆಗೆ ಹೋಗ್ಬೇಕು, ನಿರಾಕಾರದ ಕಡೆಗೆ ಹೋಗ್ಬೇಕು. ಸರಿ, ನಿಮ್ಮಲ್ಲಿ ಎಷ್ಟು ಜನರಿಗೆ ಸ್ವರ್ಗಕ್ಕೆ ಸತ್ಯಯುಗಕ್ಕೆ ಹೋಗ್ಬೇಕು? ಕೈ ಎತ್ತಿ ನೋಡೋಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಸತ್ಯಯುಗಕ್ಕೆ ಹೋಗ್ಬೇಕು ಅಂತ ಕೈ ಎತ್ತಾರೋ ಅವರು ಬುದ್ಧುಗಳು ಅಂತ ಹೇಳ್ತಾರೆ ಬಾಬಾ. ಯಾಕೆ ಯಾಕೆ ಅರ್ಚನಕ್ಕ ಬುದ್ಧುಗಳು ಅಂತ ಹೇಳ್ತಾರೆ? ಬಂಗಾರಕ್ಕೆ ಹೋಗ್ತಾರೆ. ಹಾ, ವಜ್ರ ಬಿಟ್ಟು ಬಂಗಾರಕ್ಕೆ ಹೋಗ್ತಿದಾರಲ್ಲ. ಇವತ್ತು ಹಸಿದಿರುವಂತ ಆತ್ಮಗಳಿಗೆ ಪರಮಾತ್ಮನ ಭೋಜನವನ್ನ ಕೊಟ್ಟಾಗ ಅವರು ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ? ಸುಖವನ್ನ ಅನುಭವಿಸಿ. ಆ ಅನುಭವಿಸ್ಲಿಕ್ಕೆ ನಮ್ಮ ಹತ್ರ ಸಂಪಾದನೆನೇ ಇಲ್ಲ, ಅಡಿಗೆನೇ ಇಲ್ಲ, ಕಾರ್ಯದಲ್ಲೇ ತರ್ತಾ ಇಲ್ಲ ಅಂದ್ರೆ ಫಲಿತಾಂಶ ಎಲ್ಲಿಂದ ಬರ್ತದೆ ಆತ್ಮೀಯರೇ? ಅದಕ್ಕಾಗಿ ಏನು ಈಶ್ವರಿ ವಿಷಯವನ್ನ ಹೇಳಲಾಗಿದೆ ಅದನ್ನ ಆದಷ್ಟು ಆತ್ಮೀಯರೇ ಧಾರಣೆನೂ ಕೂಡ ಒಂದು ಸಬ್ಜೆಕ್ಟ್. ಇಲ್ಲಿ ಧಾರಣೆ ಮಾಡ್ಬೇಕದನ್ನ ನಿತ್ಯದ ಜೀವನ. ನಾವೆಲ್ಲಿ ಧಾರಣೆ ಮಾಡ್ತೀವಿ ಗೊತ್ತಾ ಅಣ್ಣವ್ರೆ? ಮೌಂಟ್ ಅಬು ಹೋಗ್ಬಿಟ್ಟು ಬಂದ್ಬಿಟ್ಟು 4 ವೈಟ್ ಡ್ರೆಸ್ ಹಾಕೊಂಡು ಬಂದಿದ್ದೇನೆ, ತಗೊಂಡು ಬಂದಿದ್ದೇನೆ, ಬ್ಯಾಡ್ಜ್ ತಗೊಂಡು ಬಂದಿದ್ದೇನೆ, ಕೀ ಬಂಚ್ ತಗೊಂಡು ಬಂದಿದ್ದೇನೆ, ಫೋಟೋ ತಗೊಂಡು ಬಂದಿದ್ದೇನೆ. ನಾನು ಹೊರಗಡೆ ಎಲ್ಲೂ ಯಾರ ಕೈಯಲ್ಲಿ ಮಾಡಿದ ಊಟನ್ನು ತಿನ್ನೋದಿಲ್ಲ. ಧಾರಣೆ ಇಲ್ಲಿ ಬುದ್ಧಿಯಲ್ಲಿ. ಶರೀರಕ್ಕೆ, ಬುದ್ಧಿ ಇಲ್ಲಲ್ಲ. ಧಾರಣೆ ಶರೀರಕ್ಕೆ ನನ್ನ ಬೀಕೆ ಅಂತ ತೋರ್ಲಿಕ್ಕೆ ಅಷ್ಟೇ. ಮಾನಸಿಕವಾಗಿ ಏನು ಪರಿವರ್ತನೆ ಇಲ್ಲ. ಮನಸ್ಸಿನಲ್ಲಿ ಆತ್ಮ ಹೇಳುವಂತ ಭಾವ ಇಲ್ವೇ ಇಲ್ಲ. ಮನಸ್ಸಿನಲ್ಲಿ ಪರಮಾತ್ಮನ ಇಟ್ಕೊಂಡೇ ಇಲ್ಲ.
ನಾನು ಹೌದು. ಹೇಳುವಂತ ಅಹಂಕಾರವನ್ನು ತ್ಯಾಗನೇ ಮಾಡಿಲ್ಲ ಇನ್ನು. ಮನ ಬುದ್ಧಿ ಆಕಾರದಲ್ಲಿ ಏನು ಪರಿವರ್ತನೆ ಇಲ್ಲ. ಹೊರಗಡೆಗೆ ಮಾತ್ರ ನಾನು ಯಾರು? ಈಗ ಬೀಗೆ ಒಳಗಡೆಯಿಂದ ಆಗ್ಬೇಕು, ಹೊರಗಡೆಯಿಂದ ಆಗ್ಬೇಕು? ಒಳಗಡೆಯಿಂದ. ಒಳಗಡೆಯಿಂದ ಆದ್ರೆ ಹೊರಗಡೆ ತನ್ನಿಂತಾನೇ ಬರ್ತಾರೆ. ನೀವು ಮಾಡ್ಬೇಕಾಗಿದ್ದೇನೂ ಇಲ್ಲ. ಹೌದು. ಒಳಗಡೆಯಿಂದ ಪರಿವರ್ತನೆ ಆದಾಗ, ಈಗ ನನ್ನ ವೈಯಕ್ತಿಕ ಜೀವನದಲ್ಲಿ ಒಳಗಡೆ ಪರಿವರ್ತನೆ ಆದಾಗ ಹೊರಗಡೆಗೆ ನಾನು ಬ್ಯಾಡ್ಜ್ ಹಾಕೊಳ್ಳೇಬೇಕು, ಜ್ಞಾನ ಹೇಳಲೇಬೇಕು. ಬಾಬನ ಮನೆಗೆ ಹೋದಾಗ ಅಲ್ಲಿ ಬಾಬನಿಗೆ ಭೋಗ ಇಟ್ಟರು ಊಟ ನಿನಗೆ ಸಿಕ್ಕೇ ಸಿಗ್ತದೆ, ಆಹಾರ. ಎಕ್ಸ್ಟ್ರಾ ಏನು ಪರಿಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ. ಆದ್ಮೇಲೆ ಒಂದು ವಿಷಯ ಹೇಳಿ, ನಾನು ಶ್ರೀಮಂತ ಅಂತ ತೋರ್ಲಿಕ್ಕೆ ಮನೆ, ಕಾರು ಅಥವಾ ಶರೀರವನ್ನು ಶೃಂಗಾರ ಮಾಡಿಕೊಂಡು ನಾನು ಸುಂದರವಾಗಿರ್ಬೇಕು, ಅಥವಾ ಶರೀರದ ಒಳಗಡೆ ಆರೋಗ್ಯ ನನಗೆ ಚೆನ್ನಾಗಿರ್ಬೇಕು ಅಲ್ವಾ? ನಾ ಬಡವರಾಗಿದ್ರು ಪರವಾಗಿಲ್ಲ, ಬಾಡಿಗೆ ಮನೆ ಇದ್ರೂ ಪರವಾಗಿಲ್ಲ, ಶರೀರದ ಒಳಗಡೆ ಕಾಯಿಲೆ ಇಲ್ಲ ಅಂತ ನಾನು ಚೆನ್ನಾಗಿರ್ತೇನಲ್ವಾ? ಹೌದು. ಒಳಗಡೆ ಬೇಕಾದಷ್ಟು ಕಾಯಿಲೆ ಇಟ್ಕೊಂಡ್ಬಿಟ್ಟು, ಮೈ ಮೇಲೆ ಪೂರ್ತಿ ಬಂಗಾರ ಹಾಕೊಂಡ್ಬಿಟ್ಟು, ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟು ಇದ್ರೆ ಏನಾದ್ರು ಅದ್ರ ಲಾಭ ಇದೆಯಾ? ಇಲ್ಲ. ಅಲ್ವಾ? ಅದಕ್ಕಾಗಿ ನ್ಯಾರ ಪ್ಯಾರ. ಯಾರಿಂದ ನ್ಯಾರ? ಬೇರೆ ವ್ಯಕ್ತಿಗಳಿಂದ, ವಸ್ತುಗಳಿಂದ, ವಿಷಯಗಳಿಂದ, ಬೇರೆ ಪಾತ್ರದ ಎಲ್ಲದಿಂದನೂ ನ್ಯಾರ. ಪ್ರಿಯ ಯಾವ್ದಲ್ಲಿ? ನಾನ್ ಪರಿವರ್ತನೆ ಆಗ್ಬೇಕು. ನಾನು ಅಂದ್ರೆ ಯಾರು? ಆತ್ಮ ಪರಿವರ್ತನೆ ಆಗ್ಬೇಕು. ಯಾವ್ದು ರೂಪದಲ್ಲಿ? ಆತ್ಮಿಕ ನಿರಾಕಾರ ರೂಪದಲ್ಲಿ. ನಾನು ಪರಿವರ್ತನೆಯಾಗಿ ನನ್ನ ಮೂಲಕ ವಿಶ್ವಕ್ಕೆಲ್ಲರಿಗೂ ಪರಮಾತ್ಮನ ಶಕ್ತಿಯನ್ನು ಕೊಡಬೇಕು. ಇಲ್ಲಿವರೆಗೆ ನಾವೇನ್ ಮಾಡ್ತೀವಿ? ನನಗೆ ವಿಶ್ವದಿಂದ ಬೇಕು. ಇವಾಗ ಅಲ್ಲ, ನಾನು ಶುದ್ಧವಾಗ್ಬಿಟ್ಟು ನಾನೇನ್ ಮಾಡ್ಬೇಕು? ಬೇರೆಯವ್ರಿಗೆ ಕೊಡಬೇಕು. ಬೇರೆ ಏನ್ ಮಾಡತ್ತೆ? ಬೇರೆಯವ್ರಿಗೆ ಕೊಡತ್ತೆ. ಹೌದು ತಾನೇ? ಹಾಗೇನೆ ನಾವು ಪರಮಾತ್ಮನಿಂದ ತಗೊಳ್ಬೇಕು, ಬೇರೆಯವ್ರಿಗೆ ಕೊಡಬೇಕು. ಅಥವಾ ಕೊಡಲಿಕ್ಕೆ ನಾವೇನಾಗ್ಬೇಕು? ನಿಮಿತ್ತರಾಗ್ಬೇಕು ಅಲ್ವಾ? ಆದ್ಮೇಲೆ ನಿಮ್ಮ ಜೀವನದಲ್ಲಿ ಇನ್ನೂ ವೃಕ್ಷ ಬೆಳಿತಾ ಇಲ್ಲ, ಚಿಗುರೊಡ್ದಿಲ್ಲ, ಹಣ್ಣಾಗ್ತಾ ಇಲ್ಲ ಅಂದ್ರೆ ಏನರ್ಥ? ನಾವಿನ್ನೂ ಪರಿವರ್ತನೆ ಆಗಿಲ್ಲ ಅಂತ. ಧಾರಣೆ ಮಾಡ್ತಾ ಇಲ್ಲ ಅಂತ. ಪ್ರತಿದಿನ ನಾವು ಎಸಿಡ್ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕೆ ಸ್ವಯಂ ಸುಡ್ತಾ ಇದ್ದೀವಿ, ಬೇರೆಯನ್ನು ಸುಡಿಸ್ತಾ ಇದ್ದೀವಿ. ಈಗ ಆದ್ಮೇಲೆ ಹಿಂಗೆ ಚೆಕ್ ಮಾಡಿ, ನಿಮ್ಮನ್ನ ಬೆಳಗಿಂದ ಸಾಯಂಕಾಲವರೆಗೆ ಚೆಕ್ ಮಾಡಿ. ನಿಮ್ಮ ಮನಸ್ಸಿನಿಂದ ಪ್ರತಿದಿನ ಶಾಂತಿ ಎಷ್ಟು ಹೊರಗಡೆ ಹೋಗ್ತಾ ಇದೆ? ಸಿಟ್ಟು, ನೋವು, ಸಮಸ್ಯೆ, ವಿಘ್ನ, ಚಿಂತೆ ಹೊರಗಡೆ ಹೋಗ್ತಾ ಇದೆ. ಯಾವ್ದು ಜಾಸ್ತಿ ಹೋಗ್ತದೆ? ಸತ್ಯ ಹೇಳಿ. ಚಿಂತೆನೆ. ನೀವು ಎಷ್ಟು ಬೇಕಾದ್ರೂ ಸೆಂಟರ್ನಲ್ಲಿ ಇರಿ, ದಿನನಿತ್ಯದ ಕರ್ಮದ ಸಮಯದಲ್ಲಿ ಚೆಕ್ ಮಾಡ್ಕೊಳ್ಳಿ. ಸ್ಕೂಲಲ್ಲಿ ಹೋಗುವಂತ ಟೀಚರು, ಮನೆಯಲ್ಲಿರುವಂತ ಮಾತೆಯರು, ಯಾರು ಎಲ್ಲೇ ಇದ್ರು ಕೂಡ ನಿಮ್ಮ ಮನಸ್ಸಿನ ಯಾವ ಆಹಾರ ಹೊರಗಡೆ ಹೋಗ್ತಾ ಇದೆ ನಿಮ್ಮನ್ನು ಚೆಕ್ ಮಾಡ್ಬಿಟ್ಟು ಗೊತ್ತಾಗ್ಬೋದು. ಓಕೆ, ನಿಮ್ಮ ಮನಸ್ಸು ಹೆಚ್ಚಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಚಿಂತೆ ಇಲ್ಲಿದೆ, ವಿಘ್ನ ಪರಿಸ್ಥಿತಿ ಇದೆ ಅಂತಂದ್ರೆ ವಾಯುಮಂಡಲದಲ್ಲಿ ಏನು ಹೋಗ್ತಾ ಇದೆ? ಅವಾಗ ರಿಟರ್ನ್ ಆಗಿ ಏನು ಬರ್ತದೆ? ಅದೇ ಬರ್ತಿರ್ತೈತಿ. ನಿಮ್ಮ ಮನೇಲಿ ಏನಾಗ್ತದೆ? ಏನ್ ಕೊಟ್ಟಿರ್ತೀವಿ ಅದೇ ಕೊಟ್ಟಿರ್ತೈತಿ. ಅದೇ ತಾನೇ ವಾಪಸ್ ಬರ್ತದೆ. ಅದ್ರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬರೇ ಏಕಾಂತದಲ್ಲಿ ಕೂತ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಜ್ಞಾನ ಕೇಳಿದಾಗ ಮಾತ್ರ ಚೆನ್ನಾಗಿರ್ತದೆ. ಆದ್ರೆ ನೀವು ವೈಯಕ್ತಿಕವಾಗಿ ಮಾತಾಡ್ಬಿಟ್ಟು ಇದನ್ನು ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಒಂದು ದಿನದಲ್ಲಿ ಎಲ್ಲೆಲ್ಲಿ ಆ ಕ್ರೋಧ ಹೊರಗಡೆ ಹೋಗ್ತಾ ಇದೆ? ಸ್ಕೂಲಿಗೆ ಹೋದಾಗ ಆಗ್ತಾ ಇದೆಯಾ? ಮನೇಲಿ ಹೋದಾಗ ಆಗ್ತಾ ಇದೆಯಾ? ಪತಿ ಬಂದಾಗ ಆಗ್ತಾ ಇದೆಯಾ? ಮಕ್ಕಳು ಬಂದಾಗ ಆಗ್ತಾ ಇದೆಯಾ? ಯಾವಾಗ ಆಗ್ತಾ ಇದೆ? ಅದೇನು ಹೊರಗಡೆ ಬರ್ಲಿಕ್ಕೆ ನಾನು ಹೇಗೆ ಪ್ರೊಟೆಕ್ಷನ್ ಅನ್ನು ಇಡಬೇಕು? ಸರಿ, ನಾನು ಮನೆಯಿಂದ ಹೊರಗಡೆ ಹೋಗ್ತೇನೆ, ಮೌಂಟ್ ಅಬುಗೆ ಹೋಗ್ತೇನೆ. ನಾನು ಲಾಸ್ಟ್ ಟೈಮ್ ಹೋದಾಗ ಮಜ್ಜಿಗೆ ಕುಡಿದಾಗ ಆರೋಗ್ಯ ಹಾಳಾಗಿದ್ಯಾ? ಈ ಸಲ ಹೋದಾಗ ಏನ್ ಮಾಡಬಾರದು? ಮಜ್ಜಿಗೆ ಕುಡಿಬಾರ್ದು. ಮನೆಯಿಂದ ಹೊರಗಡೆ ಹೋದಾಗ ನೀರು ಕುಡಿದಾಗ ಆರೋಗ್ಯ ಹಾಳಾಗತ್ತಾ? ಹೊರಗಡೆಗೆ ಹೋಗ್ಬೇಕಾದ ಮನೆಯಿಂದ ನೀರು ತಗೊಂಡು ಹೋಗ್ಬೇಕು. ನಾವು ನಮ್ಮ ಜೀವನವನ್ನ ಎಲ್ಲಿ ಅವಲೋಕನ ಮಾಡ್ತಿದೀವಿ? ಎಲ್ಲಿ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ? ಅಲ್ಲಿ ನಾನು ಅದನ್ನ ಹೇಗೆ ಕಾರ್ಯದಲ್ಲಿ ತರಬೇಕು? ಈಶ್ವರಿ ಜ್ಞಾನವನ್ನ. ಲೌಕಿಕದಲ್ಲಿ ತೊಂದರೆ ಬರ್ತಾ ಇದೆಯಾ? ಅಲೌಕಿಕದಲ್ಲಿ ಬರ್ತಾ ಇದೆಯಾ? ವಿದ್ಯಾರ್ಥಿಗಳ ಜೊತೆಗೆ ಬರ್ತಾ ಇದೆಯಾ? ಟೀಚರ್ಸ್ ಜೊತೆ ಬರ್ತಾ ಇದೆಯಾ? ಸ್ವಪುರುಷಾರ್ಥದಲ್ಲಿ ಬರ್ತಾ ಇದೆಯಾ? ಯೋಗ ಮಾಡುವಂತ ಸಮಯದಲ್ಲಿ ಬರ್ತಾ ಇದೆ? ಧಾರಣೆ ಇಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸಮಸ್ಯೆಗಳಿದ್ರೆ ನಮ್ಮನ್ನು ವೈಯಕ್ತಿಕವಾಗಿ ಫೋನ್ ಮಾಡಿ. ಅನ್ನೋ ನನಗೆ ಇಲ್ಲಿ ಸಮಸ್ಯೆ ಬರ್ತಾ ಇದೆ, ಇಲ್ಲಿ ತೊಂದರೆ ಆಗ್ತಾ ಇದೆ, ಇಲ್ಲಿ ನನ್ನ ಸ್ಥಿತಿ ಇರ್ತಾ ಇಲ್ಲ, ಇಲ್ಲಿ ಪದೇ ಪದೇ ಅಪೋಸಿಷನ್ ಬರ್ತಾ ಇದೆ, ಇದನ್ನ ನಾವು ಹೇಗೆ ಮಾಡ್ಬೇಕು? ಅದನ್ನು ಕೇಳಿ. ಅದನ್ನು ನೀವು ಕೇಳಿದ್ರೆ ಮಾತ್ರ ನೀವು ಧಾರಣೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಎಷ್ಟೇ ಚೆನ್ನಾಗಿರುವಂತ ಕ್ಲಾಸ್ ಕೇಳಿದ್ರೆ ನಿಮ್ಮಲ್ಲಿ ಎಂದೂ ಪರಿವರ್ತನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ಮೇಲೆ. ಏನೇ ಕ್ಲಾಸ್ ಅನ್ನ ಕೇಳಿದಿರಿ, ದಿನನಿತ್ಯದ ಜೀವನದಲ್ಲಿ ಏನ್ ಮಾಡ್ಬೇಕು? ನಾವೇನಿದ್ವಿ ಜ್ಞಾನ ಕೇಳಿದ್ವಿ, ಯೋಗ ಮಾಡಿದ್ವಿ.
ಜ್ಞಾನ ಕೇಳಿದ್ವಿ, ಯೋಗ ಮಾಡಿದ್ವಿ. ಮುಂದೆ ಧಾರಣೆ ಇಲ್ಲ. ದಿನನಿತ್ಯದ ಕರ್ಮ ಮಾಡ್ಬೇಕಾದ್ರೆ ಬಾಬನ ಜೊತೆಗೆ ಎಷ್ಟು ಜೋಡಣೆ ಆಗಿದ್ರಿ? ಬರೀ ಭಗವಂತನ ಜೊತೆ ಜೋಡಣೆ ಮಾಡಿದ್ರೆ ಆಗೋದಿಲ್ಲ. ಇಂಥ ವಿಷಯವನ್ನ ಎಷ್ಟರ ಮಟ್ಟಿಗೆ ಕಾರ್ಯದಲ್ಲಿ ತರ್ತಾ ಇದ್ದೀವಿ? ಆದ್ಮೇಲೆ ಸೇವೆ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಬೇಡಿ. ನಮ್ಗೆ ಸೇವೆ ಮಾಡ್ಲಿಕ್ಕೆ ತುಂಬಾ ಆಸಕ್ತಿ. ಯಾಕೆ ಗೊತ್ತಾ? ಹೊರಗಡೆ ಚೆನ್ನಾಗಿ ತಕ್ಕೋರೆ ಕ್ಲಾಸು ಅಂತ ಬರ್ತದಲ್ಲ, ಅದಕ್ಕೆ ಫಲ ತಗೊಳ್ಳಿಕ್ ನಾವು ರೆಡಿ ಇರ್ತೀವಿ. ಫಲ ತಗೊಳ್ಳೋ ಮೊದಲು ಕೊಡೋದನ್ನ ಮೊದಲು ಸರಿಯಾಗಿರೋದನ್ನ ಕೊಡಿ ಅಲ್ಲ, ಅವಾಗ ತಾನೇ ಫಲ ಚೆನ್ನಾಗಿ ಬರ್ತದೆ. ಕೊಡೋದನ್ನೇ ಸರಿಯಾಗಿ ಕೊಡ್ತಾ ಇಲ್ಲ ಅಂತಂದ್ರೆ ಫಲ ಇಲ್ಲಿಂದ ಬರ್ಬೇಕು? ಹೇಳಿ ನೋಡೋಣ. ಜ್ಞಾನ, ಯೋಗ, ಧಾರಣೆ ಆದ್ಮೇಲೆ 4ನೇ ವಿಷಯ ಯಾವುದು? ಸೇವೆ. ಸೇವೆ ಅದ್ಯಾರ ಕೆಲಸ? ಬಾಬನ್ ಕೆಲ್ಸ. ಅದ್ ನಿಮ್ ಕೆಲಸ ಅಲ್ಲ. ಅದಕ್ಕಾಗಿ ದಿನನಿತ್ಯದ ಜೀವನದಲ್ಲಿ ಕಾರ್ಯದಲ್ಲಿ ತರ್ತಾ ಹೋದಾಗ ಹೊರಗಡೆ ಅವ್ರು ಹೇಗೆ ಇದ್ರೂ ಕೂಡ ಆ ಸಮಯದಲ್ಲಿ ಮಾನಸಿಕವಾಗಿ ನಾನು ಈಶ್ವರಿಯ ವಿದ್ಯಾರ್ಥಿಯಾಗಿ ಶಾಂತವಾಗಿದ್ದೇನಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಾಯೆ ಯುದ್ಧ ಮಾಡುತ್ತೆ, ಸಂಬಂಧಿಗಳ ಮೂಲಕನೇ ಯುದ್ಧ ಮಾಡುತ್ತದೆ. ಯಾರ ಜೊತೆ ಯುದ್ಧ ಮಾಡ್ತಾರಂತ ಕ್ವಶನ್ ಪೇಪರ್ ಯಾರಿಂದ ಕೊಡ್ತಾರಂತೆ? ಮಾಯೆ ಸಂಬಂಧಿಕರಿಂದ. ಯಾರಿಗೆ ನಿಮ್ಗೆ ತುಂಬಾ ಪ್ರಿಯ ಆಗಿರ್ತಾರೋ ಅವರಿಂದಾನೆ ಮಾಯೆ ಯುದ್ಧ ಮಾಡಕ್ ಬಿಡ್ತದೆ. ಯಾರಿಗೆ ಶುಗರ್ ಇರ್ತದೆ ಅವ್ರಿಗೆ ಏನ್ ಇಷ್ಟ ಇರ್ತದೆ? ಸ್ವೀಟ್ ಇಷ್ಟ ಆಗ್ತದೆ. ಹಾ, ಓಕೆ. ಯಾರ ಮೇಲೆ ನಿಮ್ಗೆ ತುಂಬಾ ಮೋಹ ಇರ್ತದೆ, ಯಾವ ವಸ್ತು ನಿಮ್ಗೆ ತುಂಬಾ ಇಷ್ಟ ಕೊಡ್ತದೆ, ಅಲ್ಲೇ ಮಾಯ ಏನ್ ಮಾಡ್ತದೆ? ಯುದ್ಧ ಇರ್ತದೆ. ಅದಕ್ಕೆ ಒಬ್ಬರೇ ಕೂತ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ, ನನಗೆ ಯಾರು ಪ್ರಿಯ. ಪ್ರಿಯ, ಆ ಪ್ರಿಯದಿಂದನೇ ನಾನೇನಾಗ್ಬೇಕು? ಡಿಟ್ಯಾಚ್ ಆಗ್ಬೇಕು. ಅವರನ್ನ ಡಿಟ್ಯಾಚ್ ಆಗ್ಬೇಕು ಅಂತಂದ್ರೆ ಮನಸ್ಸನ್ನ ಬೇರೆ ಕಡೆಗೆ ಇಡ್ತಾ ಹೋಗಿ. ಪತಿ ಜೊತೆಗೆ ಪ್ರೀತಿ ಮಾಡ್ತಾ ಇದ್ರೆ ಅಪ್ಪ ಅಮ್ಮನ ಜೊತೆಗೆ ಸಂಬಂಧ ಆಟೋಮೆಟಿಕಲಿ ಏನಾಗ್ತಾ ಹೋಗ್ತದೆ? ದೂರ ಆಗ್ತದೆ. ಇದನ್ನು ಬಿಡಬೇಕು ಅಂತ ಯೋಚನೆ ಮಾಡಬೇಡಿ, ಏನು ಮಾಡ್ಬೇಕು ಅದ ಕಡೆ ಗಮನ ಕೊಡ್ತಾ ಹೋಗಿ. ಓಕೆ. ಎಸಿಡ್ ಇಂದ ತೊಂದರೆ ಆಗತ್ತೆ ಅಂತಂದ್ರೆ ನೀರ್ ಹಾಕ್ತಾ ಹೋಗಿ, ಎಸಿಡ್ ಬಗ್ಗೆ ತಲೆನೇ ಕೆಲ್ಸ್ಕೊಬೇಡಿ, ವೃಕ್ಷ ಏನಾಗ್ತಾ ಇರ್ತದೆ? ಸರಿ ಬೇಡ. ಅದಕ್ಕಾಗಿ ಆತ್ಮೀಯರೇ, ಕೆಲವೊಂದ್ಸಲ ನಮ್ ಬುದ್ಧಿ ನಾವು ಕೆಲಸನೇ ಕೊಡೋದಿಲ್ಲ. ನೀವು ಒಬ್ಬರೇ ಕೂತ್ಕೊಂಡ್ಬಿಟ್ಟು ಈ ಎಲ್ಲ ವಿಷಯವನ್ನ ಸ್ವಯಂ ನಿಮ್ಮ ವೈಯಕ್ತಿಕ ಜೀವನ ಜೊತೆ ಕಂಪ್ಯಾರಿಸನ್ ಮಾಡಿ. ನಾವು ಬೇರೆಯವ್ರ ಜೀವನವನ್ನು ಎದುರುಗಡೆ ಇಟ್ಕೊಂಡ್ಬಿಟ್ಟು ಈಶ್ವರ ಜ್ಞಾನವನ್ನು ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸ್ವಚಿಂತನವನ್ನ ಮಾಡಿ, ಆವಾಗ ನಿಮ್ಮ ಉದ್ಧಾರ, ಬದಲಾವಣೆ, ಪರಿವರ್ತನೆ ಆಗತ್ತೆ. ಓಕೆ. ಓಂ ಶಾಂತಿ.